ನಮಸ್ಕಾರ ಗೆಳೆಯರೇ, ಕರ್ನಾಟಕ ಪವರ್ KS ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇಂದು ನಡೆದ ಕಲ್ಯಾಣ ಕರ್ನಾಟಕದ PDO ಪರೀಕ್ಷೆಯ ಸಂಭಾವಿತ ಕೀ ಉತ್ತರಗಳನ್ನು ನೋಡೋಣ. ಇವು ಅತ್ಯಂತ ವಿಶ್ವಾಸಾರ್ಹವಾಗಿದ್ದು ಅನೇಕ ಸೋರ್ಸ್ಗಳನ್ನು ತೆಗೆದುಕೊಂಡೇ ಇದಕ್ಕೆ ಆನ್ಸರನ್ನು ರೆಡಿ ಮಾಡಿರುವಂಥದ್ದು. ಬಹಳ ವ್ಯತ್ಯಾಸ ಆಗೋದಿಲ್ಲ ಅಂತ ಹೇಳಿ ನನ್ನ ಒಂದು ನಂಬಿಕೆ. ಬನ್ನಿ ಗೆಳೆಯರೇ, ಮೊದಲನೇ ಪ್ರಶ್ನೆ ಏನು ಹೇಳ್ತೈತೆ ಅಂದರೆ, ಈ ಸಬಾಲ್ಟರ್ನ್ ದೃಷ್ಟಿಕೋನವು ಅಂತ ಕೇಳ್ತಾ ಇದೆ. ಈ ಪ್ರಶ್ನೆಗೆ ಉತ್ತರ ಏನಾಗಿದೆಪ್ಪ ಅಂದರೆ, ಮೇಲಿನ ಎಲ್ಲವೂ ಕೂಡ ಸರಿಯಾಗಿರೋದನ್ನು ನೋಡ್ತಾ ಇದ್ವಿ. ಅದೇ ರೀತಿಯಾಗಿ ಈ ಎಥ್ನೋಸೆಂಟ್ರಿಸಮ್ ಪರಿಕಲ್ಪನೆ ಅಂತ ಕೇಳ್ತಾ ಇದ್ದಾರೆ. ಈ ಎಥ್ನೋಸೆಂಟ್ರಿಸಮ್ ಪರಿಕಲ್ಪನೆಗೆ ಆನ್ಸರ್ ಯಾವುದಾಗುತ್ತೆ ಅಂತ ಕೇಳಿದ್ರೆ, ಇದು ಈ ಎರಡನೇದು ಆನ್ಸರ್ ಆಗುತ್ತೆ. ಸ್ವಂತ ಸಂಸ್ಕೃತಿಯ ನೆಲೆಯಲ್ಲಿ ಇತರರ ಸಂಸ್ಕೃತಿಗಳನ್ನು ಮೌಲ್ಯಮಾಪನ ಆಗೋದನ್ನು ನೋಡ್ತಾ ಇದ್ವಿ. ಅದೇ ರೀತಿಯಾಗಿ ಈ ಸ್ಟೀಫನ್ ಹಾಕಿಂಗ್ ಅವರು ಈ ಕ್ಷೇತ್ರದಲ್ಲಿನ ತಮ್ಮ ಕೆಲಸಗಳಿಂದ ಪ್ರಸಿದ್ಧಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ಟೀಫನ್ ಹಾಕಿಂಗ್ ಅವರು ತಮ್ಮ ಅಂಗವೈಕಲ್ಯ ಕೂಡ ಇದ್ರೂ ಕೂಡ ಇವರು ಬ್ಲ್ಯಾಕ್ ಹೋಲ್ ಬಗ್ಗೆ ಸ್ಟಡಿಯನ್ನು ಮಾಡಿ ಅನೇಕ ಕೊಡುಗೆ ನೀಡಿರೋದನ್ನು ನೋಡ್ತಾ ಇದ್ದೀವಿ. ಇನ್ನು ಗೆಳೆಯರೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಓರಾನ್, ಮುಂಡಾ, ಸಂತಾಲ ಬುಡಕಟ್ಟು ಸಮೂಹಗಳು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಅಸ್ಸಾಂ ಅಂತೂ ಕಂಡುಬರೋಕ್ಕೆ ಸಾಧ್ಯ ಇಲ್ಲ, ಮಧ್ಯಪ್ರದೇಶದಾಗೂ ಅವರು ಇಲ್ಲ. ಅದೇ ರೀತಿಯಾಗಿ ಇವರು ಸಂತಾಲಿ ಭಾಷೆಯನ್ನು ಮಾಡ್ತಾರೆ. ಇದು ಹೆಚ್ಚು ಜನ ಜಾರ್ಖಂಡಲ್ಲಿ ಇರೋದು, ಛತ್ತೀಸ್ಗಢಲ್ಲಿ ಇರೋದನ್ನು ಕಾಣ್ತಾ ಇದ್ದೀವಿ. ಆದರೆ ಜಾಸ್ತಿ ಎಲ್ಲಿದ್ದಾರಪ್ಪ ಅಂದರೆ ಜಾರ್ಖಂಡಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಬನ್ನಿ ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾ ಇದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2 ಪ್ರಶ್ನೆಗಳು ಬರ್ತಾ ಇದ್ದಾವೆ. GS ಗುರ್ರೆ ಮತ್ತು ಅವರ ಕೃತಿಗಳನ್ನು ಕೊಟ್ಟಿದ್ದಾರೆ. GS ಗುರ್ರೆ ಅವರು ಯಾವ ಕೃತಿಯನ್ನು ಬರ್ತಿದ್ದಾರೆ ಅಂತ ಕೇಳಿದ್ರೆ, ಅವರು ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅಂತ ಬರೆದಿದ್ದಾರೆ. ಇದು 8ನೇ ತರಗತಿಯ ಪುಸ್ತಕದಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಒಂದನ್ನು ಮ್ಯಾಚ್ ಮಾಡಿದರೆ ಉಳಿದಿರೋದೆಲ್ಲ ಮ್ಯಾಚ್ ಆಗ್ತಾವೆ ಅಂತ ಕೇಳಿದ್ರೆ, A4 ಆಪ್ಷನ್ಸ್ 1ರಲ್ಲಿ ಮಾತ್ರ ಇದೆ. ಅದಕ್ಕೋಸ್ಕರ ಆನ್ಸರ್ 1 ಆಗುತ್ತೆ. ಗೆಳೆಯರೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ನೆಕ್ಸ್ಟ್ ಪ್ರಶ್ನೆ ಈ ರೀತಿ ನಾನು ಆಲ್ರೆಡಿ ಯಾವುಗಳನ್ನು ಮಾರ್ಕ್ ಮಾಡಿನಲ್ಲ, ನಾನು ಆಲ್ರೆಡಿ ಪ್ರೀವಿಯಸ್ಸು ಹಲವು ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡಿದ್ದೀನಿ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದ ಪ್ರಶ್ನೆಗಳೇ ಈ ರೀತಿ ಏನು ಮಾಡಿದ್ದೀನಿ ರೀ, ನಾನು ಮಾರ್ಕ್ ಮಾಡಿರೋದನ್ನು ಹೇಳ್ತಾ ಇದ್ದೀನಿ. ನೀವು ಪ್ರೀವಿಯಸ್ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು. ಬನ್ನಿ ಗೆಳೆಯರೆ, ಪ್ರಶ್ನೆಗೆ ಹೋಗೋಣ. ಏನು ಪ್ರಶ್ನೆ ಹೇಳ್ತಾ ಇದ್ದಾರೆ, ರಾಜಾರಾಮ್ ಮೋಹನ್ ರಾಯರು ಅಂತ ಕೇಳ್ತಾ ಇದ್ದಾರೆ. ರಾಜಾರಾಮ್ ಮೋಹನ್ ರಾಯರು ಸತಿ ಪದ್ಧತಿಯನ್ನು ನಿಷೇಧ ಮಾಡೋಕ್ಕೆ ಹೋರಾಟ ಮಾಡಿರೋಂಥ ನಿಮ್ಗೆ ಗೊತ್ತು. ಅದೇ ರೀತಿಯಾಗಿ ದಯಾನಂದ ಸರಸ್ವತಿ ಆರ್ಯ ಸಮಾಜವನ್ನು ಸ್ಥಾಪಕರು ಅಂತಲೂ ಕೂಡ ಗೊತ್ತು. ಸಾವಿತ್ರಿಬಾಯಿ ಫುಲೆಯವರು ಬಾಲಕಿಯರ ಮೊದಲ ಶಾಲೆಯನ್ನು ಸ್ಥಾಪಿಸಿದರು. ಈಶ್ವರಚಂದ್ರ ವಿದ್ಯಾಸಾಗರು ವಿಧವಾ ಪುನರ್ವಿವಾಹಕ್ಕೆ ಹೋರಾಟವನ್ನು ಮಾಡಿದರು. ಹಾಗಾದರೆ A4 B2 ಎಲ್ಲಿದೆ ಅಂತ ಕೇಳಿದ್ರೆ, ಏನು ಇದು ಆನ್ಸರ್ ಏನಿದೆ 2ರಲ್ಲಿದೆ ನೀವು ನೋಡ್ತಾ ಇದ್ದೀರಿ. A4 ಒಂದೇ ಆಪ್ಷನ್ಸ್ ಗೊತ್ತಿದ್ರು ಕೂಡ ಉತ್ತರವನ್ನು ನೀವು ಟಿಕ್ ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು. ಹಾಗಾದರೆ ಏನು ಕೇಳ್ತಾ ಇದ್ದಾರೆ, 7ನೇ ಪ್ರಶ್ನೆ ನೋಡೋಣ. ಉಪನಿಷತ್ತುಗಳನ್ನು ಬೆಳಗಿನ ಸೂರ್ಯಪ್ರಭೆಗೆ ಪರ್ವತಗಳ ಮೇಲನ ಶುದ್ಧ ಮಾರುತಕ್ಕೆ ಹೋಲಿಸಿ ಅವು ಸರಳವೂ ಆದರೆ ಗಹನವೂ ಪರಿಶುದ್ಧವೂ ಮತ್ತು ಸತ್ಯವಾಗಿದೆ. ಇದು ಯಾರ ಹೇಳಿಕೆ ಅಂತ ಕೇಳ್ತಿದ್ದಾರೆ. ಈ ಕೊಟ್ಟಿರೋ ಆಪ್ಷನ್ಸಲ್ಲಿ ಏನಪ್ಪ ಅಂದ್ರೆ ಯಾರ ಹೇಳಿಕೆಯೂ ಅಲ್ಲ, ಇದು ಸರ್ವಪಲ್ಲಿ ರಾಧಾಕೃಷ್ಣ ಅವ್ರ ಹೇಳಿಕೆ ಆಗಿರೋದ್ರಿಂದ ಮೇಲೇ ಯಾರೂ ಅಲ್ಲ ಅಂತ ಆನ್ಸರ್ ಆಗೋದನ್ನು ನೋಡ್ತಾ ಇದ್ವಿ. ಗೆಳೆಯರೆ, ನೆಕ್ಸ್ಟ್ ಪ್ರಶ್ನೆ ಏನಾಗ್ತಾಯಿದೆ ಅಂತ ಕೇಳಿದ್ರೆ, ಅವ್ಯಕ್ತ ಕುಟುಂಬ, ಜಾತಿ ಮತ್ತು ಗ್ರಾಮ ಸಮುದಾಯಗಳು ಭಾರತದ ಗ್ರಾಮೀಣ ಸಮಾಜದ 3 ಆಧಾರ ಸ್ತಂಭಗಳಾಗಿವೆ. ಇದು ಯಾರ ಹೇಳಿಕೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಇದು ಯಾರ ಹೇಳಿಕೆಪ್ಪ ಅಂತ ಕೇಳಿದ್ರೆ, ನೀವು RN ಶರ್ಮಾ ಅಂತ ಹೇಳ್ತಿದ್ದಾರೆ, ಡಾಕ್ಟರ್ ಐರಾವತಿ ಕರ್ವೆ ಅವ್ರು ಹೇಳ್ತಿದ್ದಾರೆ, KM ಕಪಾಡೆ ಅಂತ ಹೇಳ್ತಾ ಇದ್ದಾರೆ, ಅದೇ ರೀತಿಯಾಗಿ K ಡೇವಿಸ್ ಅಂತ ಹೇಳ್ತಾ ಇದ್ದಾರೆ. ಕೊಟ್ಟಿರೋ ಆಪ್ಷನ್ಸಲ್ಲಿ ಕೂಡ ನೀವು ಗೆಳೆಯರೆ ನಾವು ಚೆಕ್ ಮಾಡಿದ್ವಿ. ಏನು ಹೇಳ್ತಾ ಇದೆ ಅಂದರೆ ಗೂಗಲ್ ಜಿಮಿ MN ಶ್ರೀನಿವಾಸ್ ಅವ್ರ ಹೆಸರು ಹೇಳ್ತಾ ಇದೆ. ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದನ್ನು ತೋರಿಸ್ತಾ ಇಲ್ಲ. ಬನ್ನಿ ಗೆಳೆಯರೆ, ನೆಕ್ಸ್ಟ್ ನೋಡೋಣ. ಯಾವ ಪ್ರಶ್ನೆ ಬರುತ್ತೆ ಅಂದರೆ, ಪುರುಷಾರ್ಥಗಳು ಅಂತ ಬರ್ತವೆ. ಹಾಗಾದರೆ 4 ಪುರುಷಾರ್ಥಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಆಶ್ರಮಗಳು ಕೂಡ ಬರ್ತವೆ. ಇವು ಈ ಪುರುಷಾರ್ಥಗಳು ಏನಾಗಿದಾವೆ ಅಂದರೆ ಜೀವನದ ಉದ್ದೇಶಗಳಾಗಿದ್ದಾವೆ. ಆಶ್ರಮಗಳು 4 ಆಶ್ರಮಗಳು ಬರ್ತವೆ. ಈ ಗೃಹಸ್ಥ ಆಗಿರ್ಬೋದು, ನೀವು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅದ್ರ ಬಗ್ಗೆ ಕೇಳ್ತಾ ಇಲ್ಲ ಅವರು. ಕ್ಯಾಜುವಲಾಗಿ ಆಶ್ರಮಗಳ ಬಗ್ಗೆ ಕೇಳೋದ್ರಿಂದ ವಿಶ್ರಾಂತಿಯ ತಾಣಗಳಾಗಿದ್ದಾವೆ. ಹಾಗಾದರೆ ವರ್ಣ ಏನು ಮಾಡ್ತೈತೆ ಅಂದರೆ ಬಣ್ಣವನ್ನು ಇಂಡಿಕೇಟ್ ಮಾಡುವಂಥದ್ದು. ಅದೇ ರೀತಿಯಾಗಿ ವೇದ ಅಂದರೆ ಏನಪ್ಪ ಅಂದ್ರೆ ಜ್ಞಾನ ಅಂತ ನೋಡ್ತಾ ಇದ್ವಿ. ಹಾಗಾದರೆ ಆಪ್ಷನ್ಸ್ ಎಲ್ಲಿದೆ ನೋಡ್ರಿ, A2 B1 ಅಂತ ಹೇಳಿ. A2 B1 ಆಪ್ಷನ್ಸ್ 1ರಲ್ಲಿದೆ ಆನ್ಸರ್. ಗೆಳೆಯರು, ಇದಕ್ಕೆ 9ನೇದಕ್ಕೆ 1 ಆನ್ಸರ್ ಆಗೋದನ್ನು ಕಾಣ್ತಾ ಇದ್ವಿ. ಅದೇ ರೀತಿಯಾಗಿ ಏನು ಕೇಳ್ತಾ ಇದ್ದಾರೆ ಅಂದರೆ, ಈ ಅನುಶೀಲನಾ ಸಮಿತಿ ಮತ್ತು ಯುಗಾಂತರಗಳು ದೀರ್ಘಕಾಲದವರೆಗೆ ಡ್ಯಾಶ್ ಆಗಿದ್ದವು ಅಂತ ಕೇಳ್ತಾ ಇದ್ದಾರೆ. ಇವು ಒಂದು ಕ್ರಾಂತಿಕಾರಿಗಳ ಸಂಘಟನೆ ಆಗಿರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಈ ಅನುಶೀಲನಾ ಸಮಿತಿಯನ್ನು 1902ರಲ್ಲಿ 2 ಮಂದಿ ಜನ ತೊಗೊಂಬರ್ತಾರೆ. ಒಂದು ಬರೀಂದ್ರ ಕುಮಾರ್ ಮತ್ತು ಜಿತೇಂದ್ರನಾಥ್ ಬ್ಯಾನರ್ಜಿ ಅಂತ ನೋಡ್ತಾ ಇದ್ದೀವಿ. ಇದೊಂದು ಯುಗಾಂತರ ಅನ್ನೋದೊಂದು ಪತ್ರಿಕೆ ಬಂಗಾಳದೊಳಗೆ ಪತ್ರಿಕೆ ಆಗಿತ್ತು ಅನ್ನುವಂಥದ್ದು ನೋಡ್ತೀವಿ. ಇದು ಅನುಶೀಲನಾ ಇದನ್ನ ಸಮಿತಿ ಐತಲ್ಲ, ಬಂಗಾಳದ ಮೊದಲ ಕ್ರಾಂತಿಕಾರಿ ಒಂದು ಸಂಘಟನೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ.
ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂತ ಕೇಳಿದರೆ 2 ಆಗೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಗೆಳೆಯರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದ್ದೀರಾ, 11ನೇ ಪ್ರಶ್ನೆ ನೋಡ್ತಾ ಇದ್ದೀವಿ. ಹಾಗಾದರೆ ಕ್ರಾಂತಿಕಾರರಾದ ಈ ಅಶ್ಫಾಕ್ ಉಲ್ಲಾಹ್ ಖಾನ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಹರಿ ಇವರನ್ನು ಯಾವ ಕಾರಣಕ್ಕಾಗಿ ಗಲ್ಲಿಗೇರಿಸಲಾಯಿತು ಅಂತ ಕೇಳ್ತಾರೆ. 1925ರಲ್ಲಿ ಈ ಕಾಕೋರಿ ರೈಲು ದುರಂತ ಆಗ್ತೈತೆ ರೀ. ಆ ರೈಲು ದುರಂತದಲ್ಲಿ ಏನು ಮಾಡ್ತಾರೆ ಅಂದರೆ ಇವರನ್ನು ಗಲ್ಲಿಗೇರಿಸೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಗೆಳೆಯರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ನಾವು ಪ್ರಿವಿಯಸ್ ಡಿಸ್ಕಷನ್ ಬಂದಿರೋ ಪ್ರಶ್ನೆ ಏನಾಗೈತಿ, ಈ ಕಿದಾಯ್ ಕಿದ್ಮತ್ಗಾರ 1929ರಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಏನು ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ರಾಜಕೀಯವನ್ನು ಕುರಿತು ಪ್ರಾಚೀನ ಗ್ರಂಥ ನೀತಿ ಸಾರವನ್ನು ಯಾರು ರಚನೆ ಮಾಡಿದ್ರು ಅಂತ ಕೇಳಿದರೆ ಕಮಂಡಕನ ನೀತಿ ಸಾರ. ಈ ಕಮಂಡಕ ಏನಾಗಿದ್ದ ಅಂತ ಕೇಳಿದರೆ ಕೌಟಿಲ್ಯನ ಶಿಷ್ಯನಾಗಿದ್ದ ಅನ್ನುವಂಥದ್ದನ್ನೇ ನಾವು ಕಾಣ್ತಾ ಇದ್ದೀವಿ. ಗೆಳೆಯರೆ ಸಾಮ್ರಾಟನೆಂಬ ಚಕ್ರಾಧಿಪತ್ಯದ ಬಿರುದನ್ನು ಹೊಂದಿದ ಈ ವಾಕಾಟಕದ ಏಕೈಕ ರಾಜನಾಗಿದ್ದವನು ಯಾರು ಅಂದರೆ ಈ ಸಾಮ್ರಾಟನೆಂಬುದು ಈ ಪ್ರವರಸೇನ 1ನೇ ಪ್ರವರಸೇನ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇವನು ಸ್ಥಾಪಕನು ಕೂಡ ವಾಕಟರ ಸ್ಥಾಪಕನು ಕೂಡ. ಈ ಹರಿಸೇನ ಗೊತ್ತು ನಿಮ್ಗೆ, ಅಲಹಾಬಾದ ಸ್ತಂಭ ಶಾಸನ ಕೆತ್ತಿದ್ದು ಇದು 2ನೇ ಈ ಸಮುದ್ರಗುಪ್ತನ ಆಸ್ಥಾನದಾಗಿರೋದನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ರುದ್ರಸೇನ ಕೂಡ ಯಾರು ಅಂತ ಕೇಳಿದರೆ ಇವು ವಾಕಟಕರ ಒಬ್ಬ ಪ್ರಮುಖ ರಾಜನೇ ಆಗಿದ್ದ ಅಂತ ನೋಡ್ತಾ ಇದ್ದೀವಿ. ಗೆಳೆಯರೆ ನೆಕ್ಸ್ಟ್ 15ನೇ ಪ್ರಶ್ನೆಗೆ ಹೋಗೋಣ. ಈ 2ನೇ ಚಂದ್ರಗುಪ್ತನ ಕಾಲಘಟ್ಟದಲ್ಲಿ ಈ ಕೆಳಗಂಡ ಯಾವ ಶಿಲಾಶಾಸನಗಳಲ್ಲಿ ಗ್ರಾಮ ನಿಕಾಯ ಸ್ಥಾನವನ್ನು ಹೊಂದಿರಬಹುದಾದ ಪಂಚಮಂಡಳಿಯ ಕುರಿತು ಉಲ್ಲೇಖಿಸಲಾಗಿದೆ ಅಂತ ಕೇಳ್ತಾರೆ. ಇದು ಏನಪ್ಪ ಅಂದ್ರೆ 412ರಲ್ಲಿ ಈ ಸಾಂಚಿ ಶಾಸನದೊಳಗೆ ಇದನ್ನು ಉಲ್ಲೇಖವನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಈ ಕೆಳಗಂಡುಗಳಲ್ಲಿ ಯಾವುದು ಭಾರತದಲ್ಲಿ ಮೊದಲು ಇಟ್ಟಿಗೆಯಿಂದ ಕಟ್ಟಿದ ದೇವಾಲಯವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ 3 ಬಿತ್ತರ್ಗಾಂವ್ ದೇವಾಲಯ ಅಂತ ಹೇಳ್ತೀವಿ. ಇದು ಉತ್ತರ ಪ್ರದೇಶ ಕಾನ್ಪುರದಲ್ಲಿ ಇರೋದನ್ನು ಇದೊಂದು ಹಿಂದೂ ದೇವಾಲಯವಾಗಿದೆ. ಇದು ನಾಗರ ಶೈಲಿಯಾಗಿದೆ. ಹಾಗಾದರೆ ಶಿರ್ಪುರ್ ದೇವಾಲಯ ಇದು ಕೂಡ ಛತ್ತೀಸ್ಗಢದಲ್ಲಿದೆ. ಅದೇ ರೀತಿಯಾಗಿ ದೇವಗಢ ದೇವಾಲಯ ಎಲ್ಲಿದೆ ಅಂತ ಕೇಳಿದ್ರೆ ಗೆಳೆಯರೆ ಇದು ಕೂಡ ಉತ್ತರ ಪ್ರದೇಶದಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, 1580ರಲ್ಲಿ ಅಕ್ಬರ್ನು ತನ್ನ ಸಾಮ್ರಾಜ್ಯವನ್ನು ಎಷ್ಟು ಪ್ರಾಂತ್ಯಗಳಾಗಿ ವಿಭಜಿಸಿದನು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಪ್ರಾಂತ್ಯಗಳಾಗಿ ಅಂತ ಕೇಳಿದ್ರೆ 15 ಪ್ರಾಂತ್ಯಗಳಿಗೆ ಆನ್ಸರ್ 3 ಅಂತ ಹೇಳ್ತಾ ಇದ್ದೀವಿ. ಆ ಪ್ರಾಂತ್ಯಗಳು ಕೂಡ ನೀವು ಈ ಲಿಸ್ಟನ್ನು ಇಲ್ಲಿ ನೋಡ್ಬೋದು. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಕೇಳ್ತಾ ಇದ್ದಾರೆ, ಭಾರತೀಯ ದಂಡ ಸಮಿತಿಯ ಕರಡು ಪ್ರತಿಯನ್ನು ಯಾರು ಸಿದ್ಧಪಡಿಸಿದರು ಅಂತ ಕೇಳ್ತಾ ಇದ್ದಾರೆ. ಇದು ಲಾರ್ಡ್ ಮೆಕಾಲೆ ಅವರು ಕರಡು ಪ್ರತಿಯನ್ನು ಸಿದ್ಧಪಡಿಸಿದರು. ನಿಮ್ಗೆ ಗೊತ್ತಿರಲಿ ಇಂಡಿಯನ್ ಪಿನಲ್ ಕೋಡ್ ಬಂದಿರೋದು 1860ರಲ್ಲಿ ಅಂತ ನಿಮ್ಗೆ ಗೊತ್ತಿದ್ರು ಕೂಡ ಇದು 1830ರಲ್ಲಿ ಲಾರ್ಡ್ ಮೆಕಾಲೆ ಏನು ಮಾಡಿರ್ತಾನೆ ಈ ಒಂದು ಬಿಲ್ಲನ್ನು ರೆಡಿ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈಗ ಏನಾಗಿದೆ ಅಂದರೆ ಭಾರತೀಯ ನ್ಯಾಯ ಸಮಿತಿ ಆಗಿರೋದು ಕೂಡ ನಾವು ಇದನ್ನು ನೋಡ್ತಾ ಇದ್ದೀವಿ. ಗೆಳೆಯರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಗ್ರಾಮ ಸಮಿತಿಗಳು ಈ ಕೆಳಗಂಡ ಯಾರ ಆಳ್ವಿಕೆಯಲ್ಲಿನ ರಾಜ ಪರಂಪರೆಯ ಪ್ರಮುಖ ಲಕ್ಷಣಗಳಾಗಿದ್ದಾವೆ ಅಂತ ಕೇಳ್ತಾ ಇದ್ದಾರೆ. ಇದು ಯಾರು ಅಂದರೆ ಚೋಳರ ಕಾಲದಂತ ಹೇಳಿ ನಿಮಗೆ ಗೊತ್ತು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 20ನೇ ಪ್ರಶ್ನೆ ಏನಾಗಿದೆ ಅಂತ ಕೇಳಿದ್ರೆ, 1905ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬನಾರಸ್ ಅಧಿವೇಶನದ ಸ್ವದೇಶಿ ಕರೆಯನ್ನು ನಡೆಸಿದ್ದು ಅದರ ಅಧ್ಯಕ್ಷತೆ ವಹಿಸಿದ್ದವರು ಯಾರು ಅಂತ ಕೇಳ್ತಾರೆ. 1905 ನಡೆದಾಗ JK ಗೋಖಲೆ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇದು ಬನಾರಸ್ ಬರೋದು ಕಾಶಿ ಅಂತ ಕೂಡ ಕರಿತಾರೆ, ವಾರಣಾಸಿ ಕರಿತಾರೆ, ಗಂಗಾ ನದಿ ದಂಡೆ ಮೇಲಿದೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ ಸ್ವದೇಶಿ ಮತ್ತು ಬಹಿಷ್ಕಾರ ಚಳುವಳಿಯನ್ನು ನಡೆಸಲು ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಈ ಅಧಿವೇಶನದಲ್ಲಿ. ಯಾಕಪ್ಪ ಅಂದರೆ 1905ರಲ್ಲಿ ಬಂಗಾಳದ ವಿಭಜನೆ ಆಗಿತ್ತಲ್ಲ ಅದರ ವಿರುದ್ಧವಾಗಿ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 21ನೇ ಪ್ರಶ್ನೆ, USA ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಈ ಗದ್ದರ್ ಪಕ್ಷವನ್ನು ಯಾರು ಸ್ಥಾಪಿಸಿದರು ಅಂತ ಕೇಳ್ತಾರೆ. ಗದ್ದರ್ ಪಕ್ಷದ ಸ್ಥಾಪಕರು ಸೋಹನ್ ಸಿಂಗ್ ಬಕನಾ ಮತ್ತು ಲಾಲಾ ಹರ್ದಯಾಳ್ ಅಂತೇಳಿ. ಇಲ್ಲಿ ಆನ್ಸರ್ 2ರಲ್ಲಿದ್ದಾರೆ. ಲಾಲಾ ಹರ್ದಯಾಳ್ ಅವ್ರ ಮಾತ್ರವನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಈ ಕೋಮು ಘಟಮಾರು ಘಟನೆ ಯಾರಿಗೆ ಸಂಬಂಧಪಟ್ಟೈತಿ ಅಂತ ಕೇಳಿದರೆ ಈ ಗದ್ದರ್ ಪಾರ್ಟಿಗೆ ಸಂಬಂಧಪಟ್ಟೈತಿ ಅಂತ ಹೇಳ್ತೀವಿ. ಇದರದ ಒಂದು ಕೇಂದ್ರ ಕಚೇರಿ ಭಾರತದಲ್ಲಿ ಆ ಸಂದರ್ಭದೊಳಗೆ ಲಾಹೋರ್ದಲ್ಲಿತ್ತು. ಇನ್ನೊಂದು ಶಾಖೆ ಕೆನಡಾದಲ್ಲಿ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಗೆಳೆಯರೆ. ನೆಕ್ಸ್ಟ್ ಗೆಳೆಯರೆ ಪ್ರಶ್ನೆ ಹೋಗೋಣ. 22ನೇದು, ಬೆಂಗಳೂರು ಹೆಸರಿನ ಪ್ರಥಮ ಉಲ್ಲೇಖ ಇರುವ ಶಾಸನ ಯಾವ ದೇವಾಲಯದ ಹೊರ ನೆಲ ಹಾಸಿನಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಕೂಡ ಯಾವ ದೇವಾಲಯಗಳು ಕೂಡ ಇದರಲ್ಲಿ ಆನ್ಸರ್ ಆಗಿಲ್ಲ. ಯಾಕ್ರಿ ಆಗಿಲ್ಲ ಅಂದರೆ ನಾಗೇಶ್ವರ ಟೆಂಪಲಲ್ಲಿ ಇದು ಇರೋದು. ಐ ಥಿಂಕ್ ಇದು ಏನಾಗುತ್ತೆ ಅಂತ ಕೇಳಿದರೆ ಇದು ಗ್ರೇಸ್ ಬರುತ್ತದೆ 22ನೇದು. ಬನ್ನಿ ನೆಕ್ಸ್ಟ್ ಹೋಗೋಣ. ಪ್ರಶ್ನೆ 23ನೇದು, ಈ ಕೆಳಗಂಡ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತಿದೆ ಅಂತ ಗೆಳೆಯರಿಗೆ ಕೇಳ್ತಾ ಇದ್ದಾರೆ 23 ಪ್ರಶ್ನೆಯೊಳಗೆ. ಹಾಗಾದರೆ ಸರಿಯಾಗಿ ಯಾವುದು ಹೊಂದಾಣಿಕೆ ಆಕೈತೆ ಅಂತ ಕೇಳಿದ್ರೆ ಗಣರಾಜ್ಯ ರಾಷ್ಟ್ರದ ಮುಖ್ಯಸ್ಥ ವಂಶಸ್ಥನಾಗಿರುತ್ತಾನೆ. ಇದು ಆನ್ಸರ್ ಆಗಲ್ಲ. ಹಾಗಾದರೆ
ಇದಾಗಲ್ಲ. ಸಾರ್ವಭೌಮತ್ವ ಪ್ರಭುತ್ವ ಐತಲ್ಲ, ಸಂವಿಧಾನವು ಜನರ ಇಚ್ಛಾನುಸಾರವಾಗೈತಿಲ್ಲ. ಸಾರ್ವಭೌಮತ್ವ ಅಂದರೆ ನಾವು ಯಾವುದೇ ದೇಶದ ಒಳಪಟ್ಟಿಲ್ಲ ಅನ್ನೋ ಒಂದು ಮೀನಿಂಗ್ ಕೊಡುತ್ತದೆ. ಪ್ರಜಾಸತ್ತಾತ್ಮಕ ಐತಲ್ಲ, ಇದು ಮೇಲ್ಗಡೆ ಅನುಸರಣೆ ಆಗ್ಬೋದಾದರೆ, ಪ್ರಜಾಸತ್ತಾತ್ಮಕ ಸಂವಿಧಾನವು ಮತ್ತೊಂದು ರಾಷ್ಟ್ರದ ಕಾನೂನು ಸರ್ವೋಚ್ಚತೆಯನ್ನು ಅನುಕರಿಸೋದು, ಇದು ಕೂಡ ಆಗಲ್ಲ. ಹಾಗಾದರೆ ಇದು ಕೂಡ ಸರಿಯಾಗಲ್ಲ. ಹಾಗಾದರೆ ಸರಿಯಾಗಿರೋದು ಉಳಿದಿರೋದು ಜಾತ್ಯತೀತ ಇದೆ. ರಾಷ್ಟ್ರವು ಯಾವುದೇ ಧರ್ಮದ ಕುರಿತು ಏನಾಗಿ ತಟಸ್ಥವಾಗಿರುತ್ತದೆ. ಭಾರತ ಕೂಡ ಹಾಗೆ ಇರೋದನ್ನು ನೋಡ್ತಾ ಇದ್ದೀವಿ. ಇದು ಯಾವ ಸರಿಯಾಗಿದೆ ಅಂದರೆ 4 ಸರಿಯಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಬನ್ನಿ ಗೆಳೆಯರೆ, 24ನೇ ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಂತ್ರಿಗಳನ್ನು ಈ ಕೆಳಗಂಡ ಯಾವುದರಿಂದ ಆಯ್ಕೆ ಮಾಡಿಕೊಳ್ಳಬಹುದು. ಹಾಗಾದರೆ ಲೋಕಸಭೆಯಿಂದನೂ ಬರ್ತಾರೆ, ರಾಜ್ಯಸಭೆಗಳಿಂದ ಬರ್ತಾರೆ, ಪ್ರಧಾನಮಂತ್ರಿಗಳು ಕೂಡ ಆಗಿದ್ದಾರೆ. ನಿಮ್ಗೆ ಗೊತ್ತು, ಇಂದಿರಾ ಗಾಂಧಿ ಆಗಿದ್ದಾರೆ, ದೇವೇಗೌಡರು ಆಗಿದ್ದಾರೆ, ಮನಮೋಹನ್ ಸಿಂಗ್ ಆಗಿದ್ದಾರೆ, ಪ್ರಧಾನಮಂತ್ರಿಗಳು ಆಗಿದ್ದಾರೆ ಈಗ ಯಾವುದು ರಾಜ್ಯಸಭೆಗಳಿಂದ. ಅದೇ ರೀತಿಯಾಗಿ ಶಾಸಕಾಂಗದ ಹೊರಗೆ ಕೂಡ ಏನು ಮಾಡ್ಬೋದು, ಮಂತ್ರಿಗಳನ್ನ ಆಯ್ಕೆ ಮಾಡ್ಬೋದು. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ, ಅವರು ಆಯ್ಕೆಯಾದ 6 ತಿಂಗಳೊಳಗಾಗಿ 2 ಮನೆಯ ಮೆಂಬರ್ಗಳಾಗಬೇಕು ಅನ್ನುವಂಥ ಕಂಡೀಷನ್ನ ಇದೆ. ಅದಕ್ಕೋಸ್ಕರ ಇದರ 3 ಉತ್ತರಗಳನ್ನು KPSC ಆನ್ಸರ್ ಕೊಡ್ತೀವಿ ಅಂತ ಹೇಳಿ ನನ್ನ ಹೋಪ್ ಇದೆ. ಬನ್ನಿ ಗೆಳೆಯರೆ, ನೆಕ್ಸ್ಟ್ ಪ್ರಶ್ನೆ ಏನು ನೋಡೋಣ ಅಂದರೆ 25ನೇ ಪ್ರಶ್ನೆ, ಭೂಮಿಯ ಅಯಸ್ಕಾಂತೀಯ ಕ್ಷೇತ್ರವು ಯಾವಾಗಲೂ ಕ್ಷಿತಿಜೀಯ ಘಟನಾಂಶವನ್ನು ಹೊಂದಿರುತ್ತದೆ ಡ್ಯಾಶನ್ನು ಹೊರತುಪಡಿಸಿ ಅಂತ ಕೇಳ್ತಾ ಇದ್ದಾರೆ. ಇದು ಏನಪ್ಪ ಅಂದರೆ ಅಯಸ್ಕಾಂತೀಯ ಧ್ರುವ ಅಂತ ಹೇಳಿ ಇದಕ್ಕೆ ಆನ್ಸರನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಗೆಳೆಯರೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. 26ನೇದು, ಈ ಕೆಳಗಂಡ ಪ್ರತಿಪಾದನೆಗಳಲ್ಲಿ ಯಾವ ಒಂದು ಪ್ರತಿಪಾದನೆಯು ಸಂವಿಧಾನದ 356ನೇ ಅನುಚ್ಛೇದದ ಅಡಿಯಲ್ಲಿನ ಭಾರತದ ರಾಷ್ಟ್ರಪತಿಯ ಅಧಿಕಾರಿಗಳ ಸರಿಯಾದ ವಿವರಣೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ರಾಷ್ಟ್ರಪತಿ ಆಡಳಿತ ಬಗ್ಗೆ ಇರುವಂಥದ್ದು, ವಿಧಾನಸಭೆಯ ವಿಶ್ವಾಸ ಮತದ ಆದೇಶವಿದ್ದರೂ ಮುಖ್ಯಮಂತ್ರಿಯವರು ಸಂವಿಧಾನಕ್ಕೆ ಅನುಗುಣವಾಗಿ ಸರ್ಕಾರವನ್ನು ನಡೆಸಲು ಸಾಧ್ಯವಾಗದಿದ್ದರೆ ರಾಷ್ಟ್ರಪತಿಯು ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತಾರೆ ಅಂತ ಹೇಳ್ತಾರೆ. ಹಾಗಾದರೆ ಸಂವಿಧಾನಬದ್ಧವಾಗಿ ಯಾರೇ ವಿರುದ್ಧವಾಗಿ ನೋಡ್ಕೊಂಡ್ರೂ ನಾವು ರಾಷ್ಟ್ರಪತಿ ಕೂಡ ತೆಗೆದುಕೊಳ್ಳುವ ಅಧಿಕಾರ ಇದೆ. ಅದಕ್ಕೋಸ್ಕರ ಇದನ್ನು ಕೂಡ ಏನು ಮಾಡ್ತಾರೆ ಅಂದರೆ ಈ ರಾಜ್ಯ ತುರ್ತು ಪರಿಸ್ಥಿತಿನ ಹೇರ್ತಾರೆ. ಇದೇ ರೀಸನ್ ಆಗಿದೆ. ಉಳುಕಿದ್ದು ಎಲ್ಲ ಏನಾಗಿರ್ತವೆ ಅಂದರೆ ರಾಂಗೇ ಆಗಿರ್ತವೆ ಅನ್ನೋಂಥದ್ದನ್ನು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟ ರಾಷ್ಟ್ರಪತಿ ಆಡಳಿತ ಆ ಸಂದರ್ಭದಾಗ ರೀಸನ್ ಅದಲ್ಲ. ಇದು ಸರ್ವೋಚ್ಚ ನ್ಯಾಯಾಲಯಗಳು ಅಂತೂ ತುರ್ತು ಪರಿಸ್ಥಿತಿಗಳಲ್ಲಿ ಯಾವುದೇ ರೀತಿ ಪರಿಣಾಮ ಬೀಳುವುದೇ ಇಲ್ಲ ನ್ಯಾಯಾಂಗಕ್ಕೆ. ರಾಜ್ಯಪಾಲರು ವರದಿಯನ್ನು ಸಲ್ಲಿಸಲು ನಿರಾಕರಿಸಿದರೆ ರಾಷ್ಟ್ರಪತಿಯು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗದು ಅಂತ ಹೇಳ್ತಾರೆ. ನೋಡ್ರಿ, ರಾಷ್ಟ್ರಪತಿ ಆಡಳಿತ ಹೇಳಬೇಕಂದ್ರೆ ಅದು ರಾಜ್ಯಪಾಲರು ವರದಿ ಬೇಕು, ಆದರೆ ಅದು ಕಡ್ಡಾಯವಲ್ಲ ಅನ್ನುವಂಥದ್ದು ನಿಮಗೂ ಕೂಡ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಗೆಳೆಯರೆ, ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದೆ. ನಾವು ಆಲ್ರೆಡಿ ಪ್ರಿವಿಯಸ್ಸಲ್ಲಿ ಇದು ಡಿಸ್ಕಷನ್ ಮಾಡಿದ ಪ್ರಶ್ನೆ ಆಗಿತ್ತು. ಹಾಗಾದರೆ ಈ ಪರಿಷತ್ತಿನ ಏನು ಹೇಳ್ತಾ ಇದೆ ಪ್ರತಿಪಾದನೆ ಅಂದರೆ, ಪರಿಷತ್ತಿನ ಸ್ಥಾನವು ವಿಧಾನಸಭೆಗಿಂತ ಕೆಳಗಿನಾಗಿದೆ. ಹೌದು, ಇದೊಂದು ಪರಿಷತ್ತಿನ ಪೊಸಿಷನ್ ಏನಾಗಿದೆಪ್ಪ ಅಂತ ಕೇಳಿದ್ರೆ ಸ್ಥಾನಗೈತಿ. ಯಾವ್ಯಾವ ಆಧಾರ ಮೇಲೆ ಅಂದರೆ, ವಿಧಾನಸಭೆಯ ಸ್ಥಾನಗಳು ಏನಾದರೂ 3 ಇದ್ದು ಅಂದರೆ ಇದು 1ರಷ್ಟು ಇರಬೇಕಂತ ನಿಮಗೆ ಅದು ಗೊತ್ತಿದೆ. ಆದರೆ ಹಣಕಾಸು ಮಸೂದೆಗಳಿಗೆ ವಿಧಾನ ಪರಿಷತ್ ಜಾಸ್ತಿ ಇದೆ, ಇದಕ್ಕೆ ಪೊಸಿಷನ್ ಕಡಿಮೆ ಇದೆ ಅಂತ ನಿಮ್ಗೆ ಗೊತ್ತು. ಆದರೆ ಈ ಪ್ರತಿಪಾದನೆ ಸರಿಯಾಗಿದೆ. ಪರಿಷತ್ತಿನ ಅಸ್ತಿತ್ವವನ್ನೇ ವಿಧಾನಸಭೆ ಅಪೇಕ್ಷೆಯನ್ನು ಅವಲಂಬಿಸಿದೆ. ಹೌದು, ವಿಧಾನಸಭೆ ಬೇಕು ಬೇಡ ಅನ್ನುವಂಥದ್ದನ್ನೇ ಏನು ಮಾಡ್ತೈತಪ್ಪ ಅಂದರೆ ಡಿಸೈಡ್ ಮಾಡ್ತದೆ. ಇದು ಕೂಡ ರೈಟ್ ಆಗಿರುವಂಥದ್ದು. ಮೂಲತಃ ಪರಿಷತ್ತಿನಲ್ಲಿ ಮಂಡನೆ ಆಗಿರುವ ಒಂದು ವಿಧೇಯಕವನ್ನು ವಿಧಾನಸಭೆ ತಿರಸ್ಕಾರ ಮಾಡಿದರೆ ಅದು ಅಲ್ಲಿಗೆ ಕೊನೆಯಾಗುತ್ತದೆ. ಇದು ಕೂಡ ಸರಿಯಾಗಿದೆ. ರಾಜ್ಯಪಾಲರು ಪರಿಷತ್ತಿನ 6ನೇ 1ರಷ್ಟು ಸದಸ್ಯರನ್ನು ನಾಮನಿರ್ದೇಶನ ಮಾಡುತ್ತಾರೆ ಅಂತ ಕೇಳ್ತಾರೆ. ಇದು ಕೂಡ ಸರಿಯಾಗಿರೋದನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ಹಾಗಾದರೆ ಇದಕ್ಕೆ ಆನ್ಸರ್ ಯಾವುದಾಗತ್ತೆ ಕೇಳಿದ್ರೆ 27ಕ್ಕೂ 1 ಆಗುತ್ತದೆ. ಬನ್ನಿ 28ನೇ ಪ್ರಶ್ನೆ ನೋಡೋಣ. ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಒದಗಿಸಲಾದ ಸಂಕೇತಗಳನ್ನು ಬಳಸಿ ನಿಖರವಾದುದು ಯಾವುದೆಂದರೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಯಾವುದು ನಿಖರವಾಗಿದೆ? ಜವಾಹರ್ಲಾಲ್ ನೆಹರು ಪ್ರಸ್ತಾಪಿಸಿದ ನಿರ್ಣಯದ ಉದ್ದೇಶವು ಅಂತಿಮವಾಗಿ ಪ್ರಸ್ತಾವನೆ ಆಯಿತು. ಹೌದು, ಇದು ಆಗಿದೆ. ಇದು ಕಾನೂನಾತ್ಮಕ ಸ್ವರೂಪವಲ್ಲದ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ನಾನ್ ಡೆಸ್ಟಿಬಲ್ ಅಂತ ಹೇಳ್ತಾರೆ. ಇದು ಕೂಡ ರೈಟ್ ಆಗಿದೆ. ಇದನ್ನು ತಿದ್ದುಪಡಿ ಮಾಡಲಾಗದು ಅಂತ ಹೇಳ್ತಾರೆ. ಇದನ್ನು ತಿದ್ದುಪಡಿ ಮಾಡೋಕ್ಕೆ ಸಾಧ್ಯ ಇದೆ ಅಂಥೇಳಿ ಸುಪ್ರೀಂ ಕೋರ್ಟ್ ಹಲವು ಕೇಸುಗಳಲ್ಲಿ ಹೇಳಿದ ಕುರಿತು. ಹಾಗಾದರೆ 3 ತಪ್ಪಾಗಿದೆ. ಎ ಮತ್ತು ಬಿ ಏನಾಗಿದೆ? ರೈಟ್ ಆಗಿದೆ. 28ನೇ ಆನ್ಸರ್ ಯಾವುದು ಅಂತ ಕೇಳಿದ್ರೆ 1 ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಕೇಳಿದರೆ ಬನ್ನಿ ಏನು ಕೇಳ್ತಾ ಇದ್ದೀನಿ ಕೇಳಿದ್ರೆ, 1949 ನವೆಂಬರ್ 26ರಂದು ಅಳವಡಿಸಿಕೊಂಡ ಭಾರತ ಸಂವಿಧಾನದ ಪ್ರಸ್ತಾವನೆಯು ಈ ಕೆಳಗಂಡ ಯಾವ ಪದವನ್ನು ಒಳಗೊಂಡಿರಲಿಲ್ಲ ಅಂತ ಕೇಳ್ತಾರೆ. ಅವಾಗ ಯಾವುದೇ ಒಳಗೊಂಡಿರಲಿಲ್ಲ ಅಂದರೆ ಈ ಸೋಷಿಯಲಿಸ್ಟ್ ಒಳಗೊಂಡಿರಲಿಲ್ಲ, ಈ ಸೆಕ್ಯುಲರ್ ಒಳಗೊಂಡಿರಲಿಲ್ಲ ಮತ್ತು ಇಂಟಿಗ್ರಿಟಿ ಕೂಡ ಒಳಗೊಂಡಿರಲಿಲ್ಲ. ಹಾಗಾದರೆ ಗಣರಾಜ್ಯ ಅವಾಗ ಒಳಗೊಂಡಿತ್ತು. ABC ಆನ್ಸರ್ ಏನಿದೆ 3ರಲ್ಲಿದೆ. ನಾವು ಆಲ್ರೆಡಿ ಇದನ್ನು ಪ್ರೀವಿಯಸ್ ಕ್ಲಾಸಲ್ಲಿ ಡಿಟೇಲ್ ಆಗಿ ನಾನು ಏನು ಮಾಡಿದ್ದೆ, ಇವುಗಳನ್ನೆಲ್ಲನೂ ಅಭ್ಯಾಸ ಮಾಡಿರೋದನ್ನು ನಾವು ನಿಮಗೆ ನೋಡ್ತಾ ಇದ್ದೀವಿ. ಗೆಳೆಯರೆ ಬನ್ನಿ ನೆಕ್ಸ್ಟ್ ಹೋಗೋಣ. ಕ್ವಶನ್ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ? ಪ್ರತಿಪಾದನೆಯನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಪ್ರತಿಪಾದನೆ ಎ ಏನು ಅಂದರೆ, ಭಾರತದಲ್ಲಿ ನ್ಯಾಯಿಕ ಕ್ರಿಯಾವಾದವು ನ್ಯಾಯಾಲಯದ ತೀರ್ಪುಗಳು ಮತ್ತು ನಿರ್ಣಯಗಳ ಮುಖಾಂತರ ಸಂವಿಧಾನೇತರ ಭಾಗಗಳಾಗಿ ಹೊರಹೊಮ್ಮಿವೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ
ಅಸ್ತಿತ್ವದಲ್ಲಿರುವ ಕಾನೂನು ಸ್ಪಷ್ಟವಾಗಿಲ್ಲದಿರುವುದರಿಂದ ಅಥವಾ ವ್ಯಕ್ತವಾಗಿ ಹೇಳದಿರುವುದರಿಂದ ನ್ಯಾಯಿಕ ಕ್ರಿಯಾವಾದವು ಆ ಖಾಲಿ ಅಂತರವನ್ನು ಸೂಕ್ತವಾಗಿ ತುಂಬುತ್ತದೆ. ನೋಡ್ರಿ, ಸಂವಿಧಾನದೊಳಗೆ ಏನಾದರೂ ಹೇಳದೇ ಇರುವಂಥ ವಿಷಯಗಳನ್ನು ಸುಪ್ರೀಂ ಕೋರ್ಟ್ ಏನು ಮಾಡ್ತೈತಪ್ಪ ಅಂದರೆ ಡಿಫೈನ್ ಮಾಡೋದು, ವ್ಯಾಖ್ಯಾನವನ್ನು ಕೊಡುತ್ತದೆ. ಅದಕ್ಕೆ ಸಂವಿಧಾನವನ್ನು ಕಾವಲು ನಾಯಿ ಸುಪ್ರೀಂ ಕೋರ್ಟ್ ಅಂತ ಹೇಳ್ತೀವಿ. ನ್ಯಾಯಾಲಯಗಳಿಗೆ ಹಲವು ತೀರ್ಪುಗಳ ಮುಖಾಂತರ ಇದು ಸಾಧ್ಯ ಆಗಿರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ ಇದಕ್ಕೆ 2 ಸರಿಯಾಗುತ್ತೆ, ಆನ್ಸರ್ 1 ಆಗೋದನ್ನು ನೋಡ್ತಾ ಇದ್ದೀವಿ. ಬನ್ನಿ ಗೆಳೆಯರೆ, ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದ್ದೀರಿ ಅಂತ ಕೇಳಿದ್ರೆ, ನೆಕ್ಸ್ಟ್ ಪ್ರಶ್ನೆ ಪ್ರತಿಪಾದನೆ ಮತ್ತು ಕಾರಣಗಳು ಕೂಡ ಅದಾವೆ ಇಲ್ಲಿ. ಹಾಗಾದರೆ ಏನಿದೆ ಅಂತ ಕೇಳಿದ್ರೆ, ಸಚಿವ ಸಂಪುಟದ ಸಾಮೂಹಿಕ ಹೊಣೆಗಾರಿಕೆಯು ಸಚಿವ ಸಂಪುಟ ಸದಸ್ಯರ ನಡುವಿನ ಒಗ್ಗಟ್ಟು ಮತ್ತು ಸಮನ್ವಯತೆಯನ್ನು ಸೂಚನೆ ಮಾಡುತ್ತದೆ. ನಿಜ ಇದೆ. ಸಚಿವ ಸಂಪುಟದ ಸದಸ್ಯರನ್ನು ಆಯ್ಕೆ ಮಾಡುವುದು ಅಥವಾ ಅವರನ್ನು ತೆಗೆದುಹಾಕುವುದು ಪ್ರಧಾನಮಂತ್ರಿಯ ಪರಮಾಧಿಕಾರವಾಗಿದೆ. ಇದು ನಿಜವಾಗಿದೆ. ತೆಗೆದುಹಾಕುವ ಅಧಿಕಾರ ಮಾಡುವಂಥ ಕೆಲಸ ರಾಷ್ಟ್ರಪತಿ ಮಾಡಿದರೂ ಕೂಡ, ಆದರೆ ಪ್ರಧಾನಮಂತ್ರಿ ಶಿಫಾರಸಿದ್ದಲ್ಲಿ ಅವರು ಸ್ವಂತವಾಗಿ ಮಾಡೋಕ್ಕೆ ಅವಕಾಶನೇ ಇಲ್ಲ ಸಂವಿಧಾನದಲ್ಲಿ. ಇವರು ಪ್ರಧಾನಮಂತ್ರಿಯವರು ಹೇಳಿದ ಮೇಲೇ ಮಾಡಬೇಕಾಗೋಸ್ಕರ ಈ ಸ್ಟೇಟ್ಮೆಂಟ್ ಏನಾಗಿದೆ ನಂದು ಸರಿಯಾಗಿದೆ ಅಂತ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಬನ್ನಿ ಗೆಳೆಯರೆ, 32ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂದರೆ, ಸಂವಿಧಾನದ 368ನೇ ಅನುಚ್ಛೇದಕ್ಕೆ ಸಂಬಂಧಿಸಿದ ಈ ಕೆಳಗಂಡ ಹೇಳಿಕೆಯನ್ನು ಪರಿಗಣಿಸಿರಿ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಏನು ಹೇಳ್ತಾ ಇದೆ, ಉಭಯ ಸದನಗಳ ನಡುವೆ ಬಿಕ್ಕಟ್ಟು ಉಂಟಾಗಿರುವ ಸಂದರ್ಭದಲ್ಲಿ ಸಂವಿಧಾನದ ತಿದ್ದುಪಡಿ ವಿಧೇಯಕವನ್ನು ಸಂಸತ್ತಿನ ಜಂಟಿ ಅಧಿವೇಶನದಲ್ಲಿ ಅನುಮೋದಿಸಬಹುದು ಅಂತ ಕೇಳ್ತಾ ಇದ್ದಾರೆ. ಇದು ಅನುಮೋದಿಸಲು ಸಾಧ್ಯವಿಲ್ಲ. ಸಂವಿಧಾನ ತಿದ್ದುಪಡಿ ಪ್ರಸ್ತಾವವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಅಂತ ಕೇಳ್ತಿದ್ರೆ, ಇಲ್ಲ, ಇದು ರಾಜ್ಯಸಭೆಯಲ್ಲಿ ಕೂಡ ಮಂಡಿಸಲು ಪವರ್ ಜಾಸ್ತಿ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಏನಾಗಿದೆ ಆನ್ಸರ್ ಅಂತ ಹೇಳ್ತಾ ಇದ್ರಿ ಕೇಳಿದ್ರೆ, ಮೇಲೆ ಯಾವುದೂ ಅಲ್ಲ, 32ನೇ ಆನ್ಸರು 4 ಆಗೋದನ್ನು ನೋಡ್ತಾ ಇದ್ದೀವಿ. ಬನ್ನಿಗಳಿದ್ರೆ ಪ್ರಶ್ನೆ ನೆಕ್ಸ್ಟ್ ಹೋಗಿ ಏನಾಗ್ತಾ ಇದೆ, 32ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಾಗ ಈ ಕೆಳಗಂಡ ಯಾವ ವಿಷಯಗಳಿಗೆ ಲೋಕಸಭೆಯ ಸರಳ ಬಹುಮತ ಮಾತ್ರ ಅಗತ್ಯವಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಅಸ್ತಿತ್ವದಲ್ಲಿರುವ ರಾಜ್ಯದ ಹೆಸರಿನ ಬದಲಾವಣೆ, ಅಸ್ತಿತ್ವದಲ್ಲಿರುವ ರಾಜ್ಯಗಳ ಗಡಿ ಬದಲಾವಣೆ, ಹೊಸ ರಾಜ್ಯಗಳು, ಆರ್ಟಿಕಲ್ 3 ಹೇಳುವಂಥದ್ದು ಈ 3 ಡೀಲ್ಸನ್ನು ಮಾಡುವಂಥದ್ದು. ಹಾಗಾದರೆ ಈ ಮೇಲಿನ ಎಲ್ಲವೂ ಏನಾಗ್ತವೆ ಅಂದರೆ, ನಾವೊಂದು ರಾಜ್ಯಗಳನ್ನು ಏನಾದರೂ ತಿದ್ದುಪಡಿ ಮಾಡಿ ಅಥವಾ ಹೊಸದಾಗಿ ರಚನೆ ಮಾಡ್ಬೇಕಂದ್ರೆ ಕೂಡ ಅದಕ್ಕೆ ಏನು ಬೇಕ್ರಿ ಅಂದರೆ ಸರಳ ಬಹುಮತ ಬೇಕು. 368 ಏನಾಗಲ್ಲ ರೀ, ಅದಕ್ಕೆ ಅನ್ವಯಿಸೋದಿಲ್ಲ ಅಂಥೇಳಿ ನಮಗೆ ಗೊತ್ತಿರಬೇಕು ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಮೂವ್ ಆಗೋಣ ಬನ್ನಿ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ಅಂದರೆ 34ರಿಂದ ಈ ಕೆಳಗಡೆ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಅನುಚ್ಛೇದ 360 ಹಣಕಾಸಿನ ತುರ್ತು ಪರಿಸ್ಥಿತಿ ನಿಮ್ಗೆ ಗೊತ್ತು. 368 ಸಂವಿಧಾನ ತಿದ್ದುಪಡಿ ಅದು ಗೊತ್ತು. 323 ಏನು ಹೇಳ್ತಿದ್ದೆ ಅಂದರೆ ಈ ಟ್ರಿಬ್ಯುನಲ್ಸ್ಗಳೆಲ್ಲ ಹೇಳ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಬರ್ತವೆ, ಅದು ರೈಟ್ ಇದೆ. 380 ಏನು ಹೇಳ್ತಾ ಇದ್ದಾರೆ, ಹಣಕಾಸು ವಿಧೇಯಕ, ಇದು ಹಣಕಾಸು ವಿಧೇಯಕ ಅಲ್ಲ, ಹಣಕಾಸು ಆಯೋಗದ ಬಗ್ಗೆ ಮಾತನಾಡೋದಿರೋದ್ರಿಂದ ಹಾಗಾದರೆ ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ, ಹೊಂದಾಣಿಕೆ ಆಗೋದಿಲ್ಲ ಅಂತ ಕೇಳಿದರೆ 34ಕ್ಕೆ 4 ಹೊಂದಾಣಿಕೆ ಆಗದಿರೋದನ್ನು ನಾವು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ, ಒತ್ತಡ ತಂಡ ಎಂದರೆ ತಮ್ಮ ಸಮಾನ ಹಿತಾಸಕ್ತಿಯ ಏಳಿಗೆಗಾಗಿ ಮತ್ತು ಅದರ ಸಮರ್ಥನೆಗಾಗಿ ಸಕ್ರಿಯವಾಗಿ ಸಂಘಟಿತಗೊಂಡ ಜನರ ಒಂದು ಗುಂಪು ಅಂತ ಹೇಳ್ತಾ ಇದ್ದಾರೆ. ಹೌದು, ನಿಜ ಆಗಿದೆ. ಅದು ಸರ್ಕಾರದ ಮೇಲೆ ಒತ್ತಡ ಹಾಕುವ ಮೂಲಕ ಸಾರ್ವಜನಿಕ ನೀತಿಯಲ್ಲಿ ಬದಲಾವಣೆ ತರಲು ಪ್ರಯತ್ನಿಸುವುದರಿಂದ ಅದನ್ನು ಹಾಗೆ ಕರೆಯಲಾಗುತ್ತದೆ ಅಂತ ಹೇಳ್ತಾರೆ. ಇದಕ್ಕೆ 35ನೇ ಆನ್ಸರ್ಗೂ ಎ ಮತ್ತು ಆರ್ 2 ಸರಿಗಳಾಗಿರೋದನ್ನು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆ 36ಕ್ಕೆ ಹೋಗೋಣ. ಭಾರತದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಿಸಿದ ಈ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಭಾರತ ಸಂವಿಧಾನದಲ್ಲಿ ಅವಿಶ್ವಾಸ ನಿರ್ಣಯದ ಉಲ್ಲೇಖವಿಲ್ಲ. ಇದು ನೋ ಕಾನ್ಫಿಡೆನ್ಸ್ ಮೋಷನ್ಸ್ ಬಗ್ಗೆ ಸಂವಿಧಾನದಾಗ ಉಲ್ಲೇಖನ ಇಲ್ಲರಿ. ಅವಿಶ್ವಾಸ ನಿರ್ಣಯ ಪ್ರಸ್ತಾಪವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಅಂತ ಹೇಳ್ತಿದ್ರೆ, ಇದು ಕೂಡ 2 ಸರಿಯಾಗಿರೋದ್ರಿಂದ ನಾವು ನೋಡ್ತಾ ಇದ್ದೀವಿ. ಆನ್ಸರ್ 3 ಯಾವುದಂದ್ರೆ 3 ಆಗುತ್ತೆ. 36ಕ್ಕೆ 3 ಆನ್ಸರು. 37ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂದರೆ, ಭಾರತದ ಸಂವಿಧಾನದಲ್ಲಿ ನಿರೂಪಿಸಲಾದ ರಾಜ್ಯ ನೀತಿಯ ನಿರ್ದೇಶನಾತ್ಮಕ ಮೂಲತತ್ವಗಳ ಅಡಿಯಲ್ಲಿನ ಈ ಕೆಳಗಂಡ ಉಪಬಂಧಗಳನ್ನು ಪರಿಶೀಲಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಭಾರತದ ನಾಗರಿಕರಿಗೆ ಏಕರೂಪ ನಾಗರಿಕ ಸಮಿತಿಯನ್ನು ಸುನಿಶ್ಚಿತಗೊಳಿಸುವುದು, ಇದು ಆರ್ಟಿಕಲ್ 44 ನಿಮ್ಗೆ ಗೊತ್ತು. ಗ್ರಾಮ ಪಂಚಾಯಿತಿಗಳನ್ನು ಸುವ್ಯವಸ್ಥಿತಗೊಳಿಸುವುದು, ಇದು ಆರ್ಟಿಕಲ್ 40 ನಿಮ್ಗೆ ಗೊತ್ತು. ಗ್ರಾಮೀಣ ಪ್ರದೇಶಗಳಲ್ಲಿ ಗುಡಿ ಕೈಗಾರಿಕೆಗಳು ಪ್ರೋತ್ಸಾಹಿಸುವುದು, ಇದು DPSPಯಲ್ಲಿದೆ. ಎಲ್ಲ ಕೈಗಾರಿಕೆಗಳಿಗೆ ಯುಕ್ತ ಬಿಡುವಿನ ವೇಳೆ ಹಾಗೂ ಸಾಂಸ್ಕೃತಿಕ ಅವಕಾಶಗಳನ್ನು ಖಾತ್ರಿಪಡಿಸುವುದು, ಇದು ಕೂಡ ಆಗಿದೆ. ಹಾಗಾದರೆ ಮತ್ತು 37ನೇ ಪ್ರಶ್ನೆಗೆ ಇವು 4 ಸರಿಯಾಗಿರೋದು, ಆಪ್ಷನ್ಸ್ 4 ಉತ್ತರ ಸರಿಯಾಗಿದೆ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಈ 38 ಪ್ರಶ್ನೆ ಏನು ಹೇಳ್ತಾ ಇದೆ ಅಂದರೆ,
ನ್ಯಾಯ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ ಸರಿಯಾದ ಸಂಕೇತಗಳನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪಾರಿತೋಷಿಕಗಳು ಮತ್ತು ದಂಡನೆಗಳ ನೀಡಿಕೆ ವಿವರಣಾತ್ಮಕ ಪರಿಕಲ್ಪನೆ, ನೈತಿಕ ಅಥವಾ ಪ್ರಮಾಣಿತ ಪರಿಕಲ್ಪನೆ, ಅಗತ್ಯ ಸ್ಪರ್ಧಾತ್ಮಕ ಪರಿಕಲ್ಪನೆ ಇದೆ. 38ನೇ ಆನ್ಸರ್ ಯಾವುದ್ರಿ ಅಂತ ಕೇಳಿದ್ರೆ ಆನ್ಸರ್ ಇದರೊಳಗೆ ಎಲ್ಲವನ್ನು ಆಗುವಂಥದ್ದನ್ನು ನೋಡ್ತಾ ಇದ್ದೀವಿ. 38(4) ಅಂತ ನೋಡ್ತಾ ಇದ್ದೀವಿ. ಭಾರತ ಸರ್ಕಾರವು ಯಾರ ಅಧ್ಯಕ್ಷತೆಯಲ್ಲಿ ಭೂ ಸುಧಾರಣಾ ಆಯೋಗವನ್ನು ರಚಿಸಿತು ಅಂತ ಕೇಳ್ತಾ ಇದ್ದಾರೆ. ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಕೇಳಿದ್ರೆ ಬಿಡಿ ಜೊತೆ ಅಂತ ಹೇಳಬೇಕು. ಆದರೆ ಭಾರತ ಸರ್ಕಾರ ಇದಕ್ಕೆ ಆನ್ಸರ್ 4 ಆಗುತ್ತೆ, ಕೆ.ಸಿ. ಕುಮಾರಪ್ಪ ಅಂತೇಳಿ. ನೀವು ಕೂಡ ಇಲ್ಲಿ ಏನು ಮಾಡ್ಬೋದು ಅಂದ್ರೆ ನೋಡ್ಬೋದು, ಇಲ್ಲ ಆಪ್ಷನ್ಸಲ್ಲಿ ಇಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ಗೆಳೆಯರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ ಆಪ್ಷನ್ಸ್ ಏನು ಹೇಳ್ತಾ ಇದೆ ಅಂದರೆ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1949 ಅಂತ ಹೇಳ್ತಾ ಇದ್ದಾರೆ. 1949 ಅಲ್ಲ, ಅದು 1964 ಆಗೋದನ್ನು ನೋಡ್ತಾ ಇದ್ದೀವಿ. 1964 ಇದು. ಅದೇ ರೀತಿಯಾಗಿ ಹಿಂದೂ ಉತ್ತರಾಧಿಕಾರದ ಅಧಿನಿಯಮ ಅಂತ ಹೇಳ್ತಾ ಇದ್ದಾರೆ. 1950 ಇರ್ತಾರೆ, ಇದು 1956 ಆಗುತ್ತೆ. ಅದೇ ರೀತಿಯಾಗಿ ಮೈಸೂರು ಗಣಿಗಾರಿಕೆ ಅಧಿನಿಯಮ ಇದು ಸರಿಯಾಗಿದೆ, 52. ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ ಇದು ಕೂಡ ಸರಿಯಾಗಿದೆ. ಎಷ್ಟು ಜೋಡಿಗಳು ಸರಿಯಾಗಿದೆ ಕೇಳ್ತಾ ಇದ್ದಾರೆ. ಹಾಗಾದರೆ ಆನ್ಸರ್ ಏನ್ರಿ ಅಂದರೆ 2 ಜೋಡಿಗಳು ಮಾತ್ರ ಏನಾಗಿದ್ದಾರೆ ಸರಿಯಾಗಿರೋದನ್ನು ನೋಡ್ತಾ ಇದ್ದೀವಿ. ಗೆಳೆಯರೆ ಪಟ್ಟಿ 1 ಮತ್ತು ಪಟ್ಟಿ 2 ಇದೆ. ಹಾಗಾದರೆ ಸರ್ವೋದಯ ಚಳವಳಿ ಯಾರಪ್ಪ ಅಂದ್ರೆ ಸಂಪೂರ್ಣ ಕ್ರಾಂತಿ ಜಯಪ್ರಕಾಶ್ ನಾರಾಯಣ ಅನ್ನೋದು ನೋಡ್ತಾ ಇದ್ದೀವಿ. ಆಪ್ಷನ್ಸಲ್ಲಿ ಅವರಿಲ್ಲ. ಭೂದಾನ ಚಳವಳಿ ನಿಮಗೆ ಗೊತ್ತು ಪಕ್ಕ ಯಾರು ಅಂತ ಕೇಳಿದ್ರೆ ಭೂದಾನ ಚಳವಳಿ ವಿನೋದ ಭಾವೆ, ಗ್ರಾಮದಾನ ಚಳವಳಿ ಭೂದಾನ ಚಳವಳಿ, ಹಸಿರು ಕ್ರಾಂತಿ ಎಂ.ಎಸ್. ಸ್ವಾಮಿನಾಥ್ ಗೊತ್ತು, ಶ್ವೇತ ಕ್ರಾಂತಿ ವರ್ಗೀಸ್ ಕುರಿಯನ್, ಉಳಿದವರೇ ಗಾಂಧಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಆಪ್ಷನ್ಸ್ಗೆ ಉತ್ತರ ಯಾವುದಾಗುತ್ತೆ ಕೇಳಿ ಆಪ್ಷನ್ಸ್ 3ಅಲ್ಲಿ ಇದೆ ನೋಡಿ, ಅದು ಉತ್ತರ ಆಗೋದನ್ನು ನೋಡ್ತಾ ಇದ್ದೀವಿ. ಬನ್ನಿ ಗೆಳೆಯರಿ ನೆಕ್ಸ್ಟ್ 42ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದರೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿರಿ ಅಂತ ಹೇಳ್ತಾ ಇದ್ದಾರೆ. ಹೇಳಿಕೆ 1 ಏನು ಹೇಳ್ತಾ ಇದೆ, ನೀರಾವರಿ ಸೌಲಭ್ಯಗಳ ಕೊರತೆಯು ಕೃಷಿಯಲ್ಲಿ ಕಡಿಮೆ ಉತ್ಪಾದನೆಗೆ ಕಾರಣವಾಗುತ್ತದೆ ಅಂತ ಹೇಳ್ತಾ ಇದ್ದೀವಿ. ಕಾರಣ ಏನು ಹೇಳ್ತಾ ಇದೆ ಅಂದರೆ ನೀರಾವರಿ ಸೌಲಭ್ಯಗಳ ಕೊರತೆಯು ಬೆಳೆಗಳಿಗೆ ಅಸಮರ್ಪಕ ನೀರು ಪೂರೈಕೆಗೆ ಕಾರಣವಾಗುತ್ತದೆ. ಅದು ನೇರವಾಗಿ ಕೃಷಿ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ. ಅಬ್ವಿಯಸ್ಲಿ ಕೂಡ ಅದು ಏನು ಮಾಡ್ತದೆ ರೀ, ನೀರಾವರಿ ಕೊರತೆ ಇದ್ದರೆ ಕಡಿಮೆ ಮಾಡುತ್ತಿದೆ ನೋಡ್ತಾ ಇದ್ದೀವಿ. ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ 1, 42ಕ್ಕೆ 1. ಹಾಗಾದರೆ ಮುಂದಿನ ಪ್ರಶ್ನೆ 43. ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಹೇರಿಕೆಯ ಮುಖ್ಯ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಹೇಳ್ತಿದ್ದಾರೆ. ಭೂ ಹಿಡುವಳಿಗೆ ಬಗ್ಗೆ ಮಾತನಾಡ್ತಿದ್ದಾರೆ. ಹಾಗಾದರೆ ಇಲ್ಲಿ ಮೊದಲನೇದು ಎ ಆಪ್ಷನ್ಸ್ ಏನು ಹೇಳ್ತಾ ಇದೆ, ಭೂ ಮಾಲೀಕತ್ವದಲ್ಲಿನ ಅಸಮಾನತೆಯನ್ನು ಕಡಿಮೆ ಮಾಡುವುದು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದು ಸರಿಯಾಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಜನರ ಕೃಷಿ ಆದಾಯದಲ್ಲಿ ಎದ್ದು ಕಾಣುತ್ತಿರುವ ಅಸಮಾನತೆಯನ್ನು ಕಡಿಮೆ ಮಾಡುವುದು, ಇದು ಕೂಡ ಉದ್ದೇಶ ಕರೆಕ್ಟಾಗಿದೆ. ಇನ್ನು ಹೆಚ್ಚುವರಿ ಭೂಮಿಯನ್ನು ಭೂ ರಹಿತ ಸಾಗುವಳಿದಾರರಿಗೆ ವಿತರಿಸುವ ಮೂಲಕ ಸ್ವಯಂ ಉದ್ಯೋಗದ ಅವಕಾಶಗಳನ್ನು ನೀಡುವುದು, ಇವು ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಏನೈತಪ್ಪ ಅಂದ್ರೆ ಇವು 3 ಆನ್ಸರ್ ಸರಿ ಆಗ್ತಾ ಇದ್ದಾವೆ. ಇದು 3 ಅಂದರೆ ಆಪ್ಷನ್ಸ್ 4 ನೋಡಿರಿ, ಆಪ್ಷನ್ಸ್ ಉತ್ತರ 4 ಆಗುತ್ತೆ ಇದಕ್ಕೆ. ಗೆಳೆಯರಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಧಾರವಾಡ ಜಿಲ್ಲೆಯಲ್ಲಿ ಮಾಗಡಿ ರೈತರ ದಂಗೆ ಕೇಳ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ವರುಣನಾಲಿ ರೈತರ ದಂಗೆ, ನರಗುಂದ್ ಮತ್ತು ನವಲಗುಂದ್ ರೈತರ ದಂಗೆ ಕೇಳ್ತಾರೆ. ಅವರು ಡೇಟ್ಗಳು ಕೇಳ್ತಾ ಇದ್ದಾರೆ. ಸಿಂಧನೂರು ರೈತರ ದಂಗೆ ಹತ್ತು ಕೂಡ ಕೇಳ್ತಾ ಇದ್ದಾರೆ. ನಮಗೆ ನರಗುಂದು ಮತ್ತು ನವಲಗುಂದು 1980 ಅಂತ ಉತ್ತರ ಗೊತ್ತು. C4 ಅಂತ ಉತ್ತರ ಗೊತ್ತಾದ ಮೇಲೆ C4 ಒಂದೇ ಆಪ್ಷನ್ಸಲ್ಲಿ ಇರೋದು. ಹಾಗಾಗಿ ಉತ್ತರ ಏನ್ರಿ ಅಂದರೆ 4, 44ಕ್ಕೆ 4 ಆಗುವಂಥದ್ದು. ಪ್ರಶ್ನೆಗಳು ನೋಡೋಣ. 45 ಕೆಳಗಿನ ಭೂ ಸುಧಾರಣಾ ಕ್ರಮಗಳನ್ನು ಪರಿಗಣಿಸಿರಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಭೂ ಸುಧಾರಣೆ ಎದಕ್ಕೆ ಮಾಡಿದ್ರು ಅಂದರೆ ಈ ಮಧ್ಯವರ್ತಿಗಳನ್ನು ನಿರ್ಮೂಲನೆ ಮಾಡಿದರು. ಹಾಗಾದ ರೀತಿ ಗೇಣಿ ಪದ್ಧತಿಯನ್ನು ಸುಧಾರಣೆ ತೊಗೊಂಬಂದರು. ಭೂ ಹಿಡುವಳಿಗಳ ಮೇಲೆ ಗರಿಷ್ಠ ಮಿತಿಯನ್ನು ಏರಿಕೆ ಮಾಡಿದರು, ಅದು ಕೂಡ ಗೊತ್ತು ನಿಮಗೆ. ಇತ್ತೀಚೆಗೆ ಅದನ್ನು ಕೂಡ ತಿದ್ದುಪಡಿ ಮಾಡಿದ ಕರ್ನಾಟಕ ಸರ್ಕಾರ ಕೂಡ. ಭೂ ಹಿಡುವಳಿಗಳ ಕ್ರೋಢೀಕರಣ ಕೂಡ ಆಗುತ್ತೆ, ಇದು ಕನ್ಸಲ್ಟೇಷನ್ ಅಂತ ಕರೀತಾರೆ. ಹಾಗಾದರೆ ಆನ್ಸರ್ 45ಕ್ಕೆ 4 ಅಂತ ನಾನು ಹೇಳ್ತಾ ಇದ್ದೀನಿ. ಬನ್ನಿ ಗೆಳೆಯರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಯಾವ ಪ್ರಶ್ನೆಗೆ, ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ರಾಜೀವ್ ಗಾಂಧಿ ಉದ್ಯಮಶೀಲತಾ ಕಾರ್ಯಕ್ರಮದ ವೈಶಿಷ್ಟ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಂಡ ಹೇಳಿಕೆಗಳ ಬಗ್ಗೆ ನಿರ್ಧರಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವೀನ್ಯತಾ ಉದ್ಯಮಗಳು ನವೋದ್ಯಮಗಳನ್ನು ಉತ್ತೇಜಿಸಲು ಆಲೋಚನೆ ಮತ್ತು ನಾವೀನ್ಯತೆಯನ್ನು ಪೋಷಿಸುವುದು, ಇದು ಸರಿಯಾಗಿದೆ. ಅದೇ ರೀತಿ ಕರ್ನಾಟಕವನ್ನು ನವೋದ್ಯಮ ಅಥವಾ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಯಲ್ಲಿ ಉನ್ನತ ಸ್ಥಾನಗಳನ್ನು ಕಾಯ್ದುಕೊಳ್ಳುವುದು, ಇದು ಕೂಡ ಸರಿಯಾಗಿದೆ. ಕರ್ನಾಟಕದಲ್ಲಿ ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವುದು, ಇದು ಅಲ್ಲ. ಅದೇ ರೀತಿ ಕೈಗಾರಿಕೆ ಕೂಡ ಅಲ್ಲ. ಹಾಗಾದರೆ ಎ ಮತ್ತು ಬಿ ಇದು ಏನಾಗಿದೆ ಸರಿಯಾಗಿದೆ. ಆಪ್ಷನ್ಸ್ ಏನಾಗಿದೆ ಅಂದರೆ ಇದರಲ್ಲಿ ಎ ಅಲ್ಲಿರೋದನ್ನು ನಾವು ನೋಡ್ತಾ ಇದ್ದೀವಿ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ.
47ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂದರೆ, ಕರ್ನಾಟಕ ಸರ್ಕಾರವು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಯೋಜನೆಯನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ 2021ರಲ್ಲಿ ಪರಿಚಯಿಸಲಾಯಿತು. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಪದವಿ ಸ್ವೀಕರಿಸಿದ ತಕ್ಷಣವೇ ಇದನ್ನು ಜಾರಿಗೆ ತೊಗೊಂಬಂದಿರೋದು ನೋಡ್ತೀವಿ. ಅದು 21ರಲ್ಲಿ ಅನ್ನೋದಕ್ಕೆ ನಮ್ಗೆ ಗೊತ್ತಿರಬೇಕು. ಹಾಗಾದರೆ 48ನೇ ಕ್ವಶನು, 73ನೇ ತಿದ್ದುಪಡಿ ಕಾಯ್ದೆಯ ಮುಖ್ಯ ಲಕ್ಷಣಗಳು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಈ ಲಕ್ಷಣಗಳು 3 ಶ್ರೇಣಿಗಳ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಹೇಳ್ತಾರೆ. ಇದು ಸರಿಯಾಗಿದೆ, ಇದೇನು ತಪ್ಪೇನಲ್ಲ. ಆದರೆ ಇನ್ನೂ ಒಂದು ಏನಪ್ಪ ಅಂದರೆ, ಈಶಾನ್ಯ ರಾಜ್ಯಗಳಲ್ಲಿ ಎರಡೇ ಶ್ರೇಣಿ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಇದನ್ನು ಕೀ ಆನ್ಸರ್ ಯಾವ ರೀತಿ ಕೊಡ್ತಾರೆ ನಾವೇ ನೋಡ್ಕೋಬೇಕಾಗುತ್ತೆ. ಪ್ರತಿ 5 ವರ್ಷಕ್ಕೊಮ್ಮೆ ಪಂಚಾಯತಿ, ಇದು ಪಕ್ಕ ಸರಿಯಾಗಿದೆ. SC STಗಳಿಗೆ ಮೀಸಲಾತಿ ಕೂಡ ಇದು ಪಕ್ಕ ಇದೆ. ಹಾಗಾದರೆ ಇವು 3 ಸರಿ ಅಂತ ನಾನು ಹೇಳ್ತಾ ಇದ್ದೀನಿ. ಕೀ ಆನ್ಸರ್ ಕೂಡ ಆಲ್ಮೋಸ್ಟ್ 90% ಅದೇ ಬರುತ್ತೆ. ಆದರೆ ಕೆಲವೊಂದು ಈಶಾನ್ಯ ರಾಜ್ಯಗಳಲ್ಲಿ ಹೇಳ್ತಾ ಇದ್ದೀನಲ್ಲ, 2 ಹಂತದ ಪಂಚಾಯತ್ ರಾಜ್ ಇರೋದನ್ನು ಕೂಡ ನಾವು ನೋಡಿದ್ದೀವಿ ಅಂತ ನಮ್ಗೆ ಗೊತ್ತಿದೆ. ಹಾಗಾದರೆ 49ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಗೆಳೆಯರೆ ಅಂತ ಕೇಳಿದ್ರೆ, 49ನೇ ಪ್ರಶ್ನೆ, ಈ ಕೆಳಗಂಡ ಯಾವುದು ಪಂಚಾಯತ್ ರಾಜ್ ನೀತಿಯ ನಿರ್ದೇಶಿತ ತತ್ವಗಳಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಯಾವ ತತ್ವಗಳಲ್ಲ ಅಂತ ನೋಡೋಣ. ಈಗ ಗ್ರಾಮ ಸಮುದಾಯದ ಜನರಿಗೆ ಕಲ್ಮಶರಹಿತ ಶುದ್ಧ ಕುಡಿಯುವ ನೀರು, ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳನ್ನು ಕಲ್ಪಿಸುವುದರ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸುವುದು ಅಂತ ಹೇಳ್ತಾರೆ. ಇದು ಸರಿಯಾಗಿದೆ. ಅದೇ ರೀತಿಯಾಗಿ ಈ ತತ್ವಗಳು ಅಲ್ಲ ಅಂತ ಕೇಳ್ತಾ ಇದ್ದಾರಲ್ಲ, ಅದು ನೋಡ್ಬೇಕು ನಾವೀಗ. ಸ್ಥಳೀಯ ಸಮುದಾಯದ ಕಲೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸಂರಕ್ಷಿಸುವುದರ ಮೂಲಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು, ಇದು ಕೂಡ ಏನಾಗಿದೆ ಸರಿಯಾಗಿದೆ. ಆ ಒಂದು ಪಂಚಾಯಿತಿಯ ಭಾಗವನವಾಗಿದೆ. ದೇಶೀಯ ತಳಿಗಳ ಬೀಜ ಹಾಗೂ ಔಷಧಿಗಳ ಗುಣಗಳುಳ್ಳ ಸಸ್ಯದ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಕೂಡ ಅವರು ದೇಶೀಯವಾಗಿ ಅಲ್ಲಿ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ 4ನೇ ಆಪ್ಷನ್ಸ್ ನೋಡಿ, ಕೃಷಿಯೇತರ ಚಟುವಟಿಕೆಗಳ ಅಭಿವೃದ್ಧಿಗೆ ವೈಯಕ್ತಿಕ ಹಣಕಾಸು ಸೌಲಭ್ಯ ಅಂತ ಹೇಳಿ. ಕೃಷಿಯೇತರ ಚಟುವಟಿಕೆ ಗ್ರಾಮೀಣದಲ್ಲಿ ಇರೋದಿಲ್ಲ, ಅದು ನಗರದಲ್ಲಿ ಮಾತ್ರ ಸೀಮಿತವಾಗಿರುತ್ತದೆ. 49 ಆನ್ಸರ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ ಗೆಳೆಯರೆ. ಬನ್ನಿ ಗೆಳೆಯರೆ, 50ನೇ ಪ್ರಶ್ನೆ ನೋಡೋಣ. ಪಂಚಾಯತ್ ರಾಜ್ ವ್ಯವಸ್ಥೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಂಡ ಹೇಳಿಕೆಗಳನ್ನ ಪರಿಗಣಿಸಿರಿ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಏನು ಹೇಳ್ತಾ ಇದೆ ಇದು ಪಂಚಾಯತ್ ರಾಜ್ಯ ಅಂತ ನೋಡೋಣ ಈಗ. ಅದೇ ರೀತಿಯಾಗಿ 73ನೇ ಸಂವಿಧಾನ ತಿದ್ದುಪಡಿಯು ಅನುಸಾರ ಹೊಸ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1992ನ ಜಾರಿಗೊಳಿಸಿದ ದೇಶದಲ್ಲಿ 2ನೇ ರಾಜ್ಯ ಅಂತ ಹೇಳ್ತಾ ಇದ್ರು. ಹಾಗಾದರೆ 2ನೇ ರಾಜ್ಯ ಅಲ್ರಿ, 1ನೇ ರಾಜ್ಯನೇ ನಮ್ಮ ಕರ್ನಾಟಕ, ಹೌದಾ? ಇದು ಮೇ 1ನೇ ತಾರೀಕು 1993ರಲ್ಲಿ ಮೇ 10ನೇ ತಾರೀಕು ಬಂದಿರೋದನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಏಪ್ರಿಲ್ 24 ಸೆಂಟ್ರದಲ್ಲಿ ಬಂದಿರುತ್ತೆ. ಹಾಗಾದರೆ ಇದ್ರಾಗ ಏನು ಕೇಳಿದ್ದಾರೆ ಅಂದರೆ, ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತೆ ಕೆಳಗಂಡ ಯಾವ ಹೇಳಿಕೆ ಪರಿಶೀಲಿತ ಕೇಳಿದ್ದಾರೆ. ಹಾಗಾದರೆ ಈ ನೋಡಿರಿ ಆಪ್ಷನ್ಸ್ ನೋಡಿರಿ, ಈ ಕೆಳಗಂಡ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಏನಿದೆ ಅಂದರೆ ಎ 3 ಕಡೆ ಇದೆ ನೋಡಿ. ಎ ಇಲ್ಲಿ ಇದೆ, ಆಪ್ಷನ್ಸ್ 1ರಲ್ಲಿದೆ, 2ರಲ್ಲಿದೆ, ಮೇಲ್ನೆಲ್ಲ ಅಂತೂ ಮೊದಲೇ ಆಗಲ್ಲ. ಆನ್ಸರ್ ಇದೇನಾಗುತ್ತೆ ಅಂದರೆ 3 ಆಗೋದನ್ನು ನಾವು ಕಾಣ್ತಾ ಇದ್ದೀವಿ. ಉಳಿಕಿದ್ದು ಏನಿರ್ತದೆ ಅಂದರೆ ಸರಿ ಇರೋದನ್ನು ನೋಡ್ತಾ ಇದ್ದೀವಿ. ಬೇಕಾದರೆ ನೀವು ಒಂದ್ಸಲ ಓದಿ ಚೆಕ್ ಮಾಡ್ಕೋಬೋದು. ಗೆಳೆಯರಿ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದ್ದೀವಿ ಕೇಳಿದ್ರೆ, ಇದು ಮೆಂಟಲ್ ಎಬಿಲಿಟಿ ಪ್ರಶ್ನೆ ಆಗಿರೋದ್ರಿಂದ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಈ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳಲ್ಲಿ ನಾನು ಇದನ್ನು ಬಿಡಿಸಿ ಸಾಲ್ವ್ ಮಾಡಿ ನೋಡಿದ್ದೀನಿ. ಈ ರೀತಿ ಪ್ರಕಾರವಾಗಿ ನೀವು ಕೂಡ ಸಾಲ್ವ್ ಮಾಡಿ ನೋಡಿದರೆ ಇದೇ ರೀತಿ ಪ್ರಕಾರವಾಗಿ ಬರೋದನ್ನು ನಾವು ಕೂಡ ಕಾಣ್ತೀವಿ. ಹಾಗಾದರೆ ನಾನು ಡೈರೆಕ್ಟ್ ಆನ್ಸರ್ ಮಾತ್ರವನ್ನು ಏನು ಮಾಡ್ತಾ ಇದ್ದೀನಿ, ಮೆಂಟಲ್ ಎಬಿಲಿಟಿಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಇನ್ನೊಂದು ಸಾರಿ ಯಾವಾಗಾದ್ರೂ ಸಮಯ ಜಾಸ್ತಿ ಆಗೋದ್ರಿಂದ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಹಾಗಾದರೆ 51ನೇ ಪ್ರಶ್ನೆಗೆ ಏನು ಉತ್ತರ ಆಗಿದೆ ಅಂತ ಕೇಳಿದ್ರೆ, ಹಾಗಾದರೆ 3 R ಆಗಿದೆ. ಅದೇ ರೀತಿಯಾಗಿ 52ನೇ ಆನ್ಸರ್ ಏನಪ್ಪ ಅಂದ್ರೆ 1 D ಆಗಿರೋದನ್ನು ಕಾಣ್ತಾ ಇದ್ದೀವಿ. ಗೆಳೆಯರೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದ್ದಾರೆ ಅಂದರೆ, ರಾಜ್ಯ ಚುನಾವಣಾ ಆಯೋಗದ ಅನುಸಾರ ಎಷ್ಟು ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯಿತಿಯನ್ನು ನಿಗದಿಪಡಿಸಲಾಗಿದೆ ಅಂತ ಕೇಳ್ತಾರೆ. ನೋಡಿರಿ, ಇದು ಏನಾಗಿದೆ ಅಂದರೆ ತಪ್ಪಾಗಿದೆ. ಯಾವುದು ಟ್ರಾನ್ಸ್ಲೇಷನು. ಅವರು ಏನು ಕೇಳ್ತಾರೆ ಅಂದರೆ, ಇದು ಪ್ರತಿ 500 ಜನಸಂಖ್ಯೆ ಒಬ್ಬ ಮೆಂಬರ್ ಕೇಳಬೇಕಾಗಿತ್ತು, ಅವರು ಪಂಚಾಯಿತಿಯನ್ನು ಕೇಳ್ತಾ ಇದ್ದಾರೆ. ಪಂಚಾಯಿತಿಗೆ 5,000 ಒಂದು ಪಂಚಾಯಿತಿ ಮಾಡ್ತಾರೆ, ನಿಮ್ಗೆ ಗೊತ್ತು. ಆದರೆ ಮೆಂಬರನ್ನು ಹೆಂಗೆ ಮಾಡ್ತಾರೆ ಅಂದರೆ, ಆನ್ಸರ್ 2 ಕೊಡ್ತಾರೆ. ಇದನ್ನು ಪ್ರತಿ 400 ಜನಸಂಖ್ಯೆಗೆ ಒಬ್ಬ ಸದಸ್ಯ, ಒಬ್ಬ ಮೆಂಬರ್ ಇರ್ತಾನೆ. ಅದು ಇಂಗ್ಲೀಷ್ನಲ್ಲಿ ಕರೆಕ್ಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ, ಕನ್ನಡದಲ್ಲಿ ತಪ್ಪಾಗಿ ಮಿಸ್ಟೇಕಾಗಿ ಬಂದಿದೆ. ಗೆಳೆಯರೆ, ಇನ್ನು ನೋಡೋಣ ಏನು ಹೇಳ್ತಾ ಇದ್ದಾರೆ. 54ನೇ ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ತಾಲೂಕು ಪಂಚಾಯತ್ನ ಸಮಿತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಂಡ ಹೇಳಿಕೆಯನ್ನು ಪರಿಗಣಿಸಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ತಾಲೂಕು ಪಂಚಾಯತಿಯಲ್ಲಿ ಈ ಸಾಮಾನ್ಯ ಸ್ಥಾಯಿ ಸಮಿತಿ ಇದೆ, ಹೌದು. ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ, ಹೌದು. ಸಾಮಾಜಿಕ ನ್ಯಾಯ ಸಮಿತಿ ಕೂಡ ಇದೆ. ಆದರೆ ಸಾಮಾನ್ಯ ಯೋಜನಾ ಸಮಿತಿ ಅಲ್ಲಿ ಇಲ್ಲ ಅಂತ ಗೊತ್ತಿರಬೇಕ್ರಿ. ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ ABC ಆಗುತ್ತೆ. ABC ಎಲ್ಲಿದೆ ಅಂತ ಕೇಳಿದ್ರೆ 3ರಲ್ಲಿದೆ. ಹಾಗಾದರೆ 54ಕ್ಕೆ 3 ಆನ್ಸರನ್ನು ನೋಡ್ತಾ ಇದ್ದೀವಿ. ಗೆಳೆಯರೆ, ಬನ್ನಿ 55ನೇ ಪ್ರಶ್ನೆ ನೋಡೋಣ. 55ನೇ ಪ್ರಶ್ನೆಗೆ ಆನ್ಸರ್ ಏನು ಅಂತ ಕೇಳಿದ್ರೆ 2. ಹಾಗಾದರೆ ನೀವು ಕೂಡ ಏನು ಮಾಡ್ಬೋದು ಅಂದರೆ ಇದಕ್ಕೆ ಉತ್ತರವನ್ನು ಮಾಡ್ಕೋಬೋದು. ಇದನ್ನು ಬರ್ಕೋರಿ. ಇದನ್ನು ಬರೆದ ಮೇಲೆ ಏನು ಮಾಡಿರಿ, ಇದ್ರ ಕೆಳಗೆ ಒಂದೊಂದು ನಂಬರ್ ಬರ್ರಿ. ಮತ್ತು ನಂತರ ಏನು ಮಾಡಿರಿ, ಜೀನಿಯಸ್ ಅಂತ ಹೇಳಿ ಬರ್ಕೋರಿ. ನಂತರ ಅದ್ರ ಕೆಳಗಡೆ ಒಂದೊಂದು ನಂಬರ್ ಬರ್ರಿ. ಇಲ್ಲಿ 6ಕ್ಕೆ ಯಾವ್ದು ನಂಬರ್ ಇದಿಲ್ಲ ಅಲ್ಲಿ ಕೆಳಗಡೆ ಬರ್ಕೋತೋಗ್ರಿ. ಇದೇನು ಕೇಳಿದ್ರೆ ಕೆ ಯಾವುದು ಆನ್ಸರ್ ಇದಿಲ್ಲ ಅಲ್ಲಿ ಇರೋದನ್ನು ಇದರಲ್ಲಿ 2ರಾಗ ಒಂದೇ ಇರುತ್ತೆ. ಆನ್ಸರ್ ಬರೆದ್ರೆ ಆನ್ಸರ್ ಏನಾಗುತ್ತೆ ಅಂದರೆ 2 ಆಗೋದನ್ನು ನೋಡ್ತಾ ಇದ್ದೀವಿ. ಗೆಳೆಯರೆ, ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ,
ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತ್ ತನ್ನ ಕಾರ್ಯಕಲಾಪಗಳನ್ನು ನಿರ್ಧರಿಸಲು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರಬೇಕು? ಹಾಗಾದರೆ ಜಿಲ್ಲಾ ಪಂಚಾಯತಿ ಬಗ್ಗೆ ಆಗಿರೋದರಿಂದ ಇದು ಗ್ರಾಮ ಪಂಚಾಯತಿ ಆದರೆ 1 ತಿಂಗಳಿಗೊಮ್ಮೆ, ಜಿಲ್ಲಾ ಪಂಚಾಯತಿ ಆದರೆ ಇದು 2 ತಿಂಗಳಿಗೊಮ್ಮೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಏನಾಗುತ್ತೆ ಅಂದರೆ ಆನ್ಸರ್ 2 ಆಗುತ್ತೆ ಅಂತ ನೋಡ್ತಾ ಇದ್ದೀವಿ. 57ನೇ ಕ್ವಶನ್ ನೋಡೋಣ. ಪಂಚಾಯತ್ ರಾಜ್ 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿಗಳನ್ನು ಸಂವಿಧಾನದ ಯಾವ ಭಾಗ ಮತ್ತು ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ನಿಮಗೂ 9ನೇ ಭಾಗದಲ್ಲಿ ಇದು ಪಂಚಾಯತ್ ರಾಜ್ ಇರೋದು, ಆದರೆ 11ನೇ ಅನುಸೂಚಿಯಲ್ಲಿ ಕೂಡ ಇರೋದನ್ನು ನೋಡ್ತೀವಿ. ಆನ್ಸರ್ 4 ಇರಿದೆ, 54(4) ಅಂತ ಹೇಳಿ ನೋಡ್ತಾ ಇದ್ದೀವಿ. ಇದು 58ನೇ ಪ್ರಶ್ನೆಗೆ ಹೋಗೋಣ ಗೆಳೆಯರೆ. 58ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಕರ್ನಾಟಕ ಒಂದು ಪ್ರಾಜೆಕ್ಟ್ ಕುರಿತು ಹೇಳಿಕೆಗಳಂತ ಹೇಳ್ತಾ ಇದೆ. ಹಾಗಾದರೆ ಏನಿದು? ನಾಗರಿಕ ಸ್ನೇಹ ಮಾದರಿಯಲ್ಲಿ ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಖಾಸಗಿ ಕಂಪನಿಗಳ ಸೇವೆಗಳನ್ನು ಒಂದೇ ಸೂರಿನಡಿ ಪೂರೈಸುವುದಕ್ಕಾಗಿ ಕರ್ನಾಟಕದ ಇತರೆ ನಗರಗಳಿಗೆ ಬೆಂಗಳೂರು ಒನ್ನ ಪ್ರತಿರೂಪವನ್ನು ವಿಸ್ತರಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿದೆ. ಪ್ರಸ್ತುತ ಕರ್ನಾಟಕ ಒನ್ 24 ನಗರಗಳಲ್ಲಿ ಕಾರ್ಯನಿರ್ವಹಿಸುತ್ತೆ ಕೇಳಿದರೆ ಅದು 24 ನಗರ ಅಲ್ಲ, 10 ನಗರ ಅಂತ ಹೇಳಬೇಕು. ಹಾಗಾದರೆ ಆನ್ಸರ್ 2 ಮಾತ್ರ ಏನಾಗಿದೆ? ಸರಿಯಾಗಿದೆ. ಇನ್ನು ಸೇವಾ ಸಿಂಧು ಎಂದರೆ ಏನಂತ ಕೇಳ್ತಾರೆ. ಸೇವಾ ಸಿಂಧು ಬಗ್ಗೆ ನಿಮ್ಗೆ ಗೊತ್ತು, ಇದು ಸರ್ಕಾರಿ ಸೇವೆಗಳನ್ನು ನಾಗರಿಕರ ಮನೆ ಬಾಗಿಲಿಗೆ ಒದಗಿಸುವ ಒಂದು ಉಪಕ್ರಮವಾಗಿದೆ ಅಂತ ಗೊತ್ತು. 60ನೇ ಪ್ರಶ್ನೆ ಹೋಗೋಣ ಗೆಳೆಯರೆ. 60 ಪ್ರಶ್ನೆ, ಗ್ರಾಮ ಒನ್ ಕುರಿತು ಈ ಕೆಳಗಡೆ ಹೇಳಿಕೆಯನ್ನು ಪರಿಗಣಿಸಿ ಕೇಳ್ತಾರೆ. ಇದು ನಗರ ಜನರ ಮನೆ ಬಾಗಿಲಿಗೆ, ನಗರ ಅಲ್ಲ ಗ್ರಾಮೀಣ ಬಾಗಿ ಎಲ್ಲ ಇಲಾಖೆಗಳ ನಾಗರಿಕ ಸೇವೆಗಳನ್ನು ಒದಗಿಸುವ ಗುರಿ ಇರುವ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾಗಿದೆ. ಅಂದರೆ ತಪ್ಪಾಗಿದೆ. ಗ್ರಾಮ ಕೇಂದ್ರಗಳು ಭಾನುವಾರದಂದು ಕಾರ್ಯನಿರ್ವಹಿಸುವುದಿಲ್ಲ ಅಂತ ಹೇಳ್ತಾರೆ. ಭಾನುವಾರ ಕೂಡ ಕಾರ್ಯನಿರ್ವಹಿಸುತ್ತದೆ. ಹಾಗಾದರೆ ಬಿ ಮಾತ್ರ ಏನಾಗಿದ್ದರೆ 60ನೇದಕ್ಕೂ ಸರಿಯಾಗಿರೋದನ್ನು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆಗೆ ಬನ್ನಿ. 61ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದರೆ ಗೆಳೆಯರೆ, ಗಡಿಯಾರ ಒಂದರಲ್ಲಿ 10:30 ಆದಾಗ ನಿಮಿಷದ ಮುಳ್ಳು ವಾಯುವ್ಯ ದಿಕ್ಕನ್ನು ಪ್ರತಿನಿಧಿಸಿದರೆ ಗಂಟೆಯ ಮುಳ್ಳು ಯಾವ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ರೆ ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ 4 ದಕ್ಷಿಣ ದಿಕ್ಕಿಗೆ ಪ್ರತಿನಿಧಿಸುತ್ತದೆ. ಇನ್ನು ಅದೇ ರೀತಿಯಾಗಿ ಎ ಮತ್ತು ಬಿ ಸಹೋದರರು, ಸಿ ಮತ್ತು ಡಿ ಸಹೋದರಿಯರು, ಎ ಅವರ ಮಗ ಡಿ ಸಹೋದರ ಬಿ ಸಿಗೆ ಹೇಗೆ ಸಂಬಂಧಿಯಾಗಿದ್ದಾರೆ ಇದು ಚಿಕ್ಕಪ್ಪ ಆಗುತ್ತೆ. ಒಂದ್ಸಲ ಲೆಕ್ಕ ಮಾಡಿ ನೋಡ್ರಿ. 63ನೇ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದೀನಿ. ಈ ಕೆಳಗಿನ ಯಾವ ಜೋಡಿಗಳು ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಪೈರಿ ಎಪಿಪೈಟ್ಸ್ ಅಂತ ಹೇಳ್ತಾರೆ. ಎಪಿಪೈಟ್ಸ್ ಅಂದರೆ ಏನು? ಮರದ ಮೇಲೆ ಮರಗಳು ಬೆಳೆದಿರ್ತಾವಲ್ಲ, ಅದು ಎಪಿಪೈಟ್ಸ್ ಅಂತ ಕರೀತಾರೆ. ಪೈರಿಗೆ ಮತ್ತು ಎಪಿಪೈಟ್ಸ್ಗೆ ಯಾವುದೇ ರೀತಿಯ ರಿಲೇಟೇ ಇಲ್ಲ. ಇದೇ ಏನಾಗಿದ್ರೆ ಮೊದಲನೇ ಜೋಡಿ ತಪ್ಪಾಗಿದೆ, 1ನೇ ಜೋಡಿನೇ ತಪ್ಪಾಗಿದೆ ಅಂದರೆ 3 ಜೋಡಿ ಪಕ್ಕ ಆನ್ಸರ್ ರೈಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಗೆಳೆಯರೆ ಏನು ಕೇಳ್ತಾ ಇದ್ದಾರೆ ಅಂತ ಕೇಳಿದರೆ, CPCBಯ ಪ್ರಕಾರ ವಾಸ ಪ್ರದೇಶಗಳಲ್ಲಿನ ಕೆಳಗಂಡ ವಾಯು ಮಾಲಿನ್ಯಕಾರಕಗಳ ನಿಗದಿತ ಮಿತಿಯು ಸರಿಯಾದ ಕ್ರಮವನ್ನು ಆಯ್ಕೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು ಸೀರಿಯಲ್ ಆಗಿ ಏನಪ್ಪ ಅಂದ್ರೆ ಈ ಗೂಗಲ್ ಜಮೀನು ಹೇಳಿರುವಂಥದ್ದು ಆಪ್ಷನ್ ಸಿ 4 ಕೂಡ ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಇದಕ್ಕೆ ಆನ್ಸರ್ ಯಾವುದಾಕತಿ ಅಂತ ಕೇಳಿದ್ರೆ ಆನ್ಸರ್ ಇದಕ್ಕೆ 3 ಆಗೋದನ್ನು ನೋಡ್ತಾ ಇದ್ದೀವಿ. ಎಲ್ಲಿ ಅಂದರೆ 64ಕ್ಕೂ 3 ಆನ್ಸರ್ ಆಗುತ್ತದೆ. ಗೆಳೆಯರೆ 65ನೇ ಪ್ರಶ್ನೆಗೆ ಹೋಗೋಣ. ಭೂದಾನ ಚಳುವಳಿ ಈ ಕೆಳಗಿನವರಲ್ಲಿ ಯಾರಿಗೆ ಸಂಬಂಧಿಸಿರುತ್ತದೆ ಕೇಳ್ತಾರೆ. ಭೂದಾನ, ಗ್ರಾಮದಾನ ಎಲ್ಲ ವಿನೋದೋಪಾವಿಗರಿಗೆ ಸಂಬಂಧಿಸಿರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ 66ನೇ ಪ್ರಶ್ನೆಗೆ ಹೋಗೋಣ ಗೆಳೆಯರೆ. 66ನೇ ಪ್ರಶ್ನೆ ಏನು ಹೇಳ್ತಾ ಇದ್ದೀವಿ ಕೇಳಿದ್ರೆ ಪಟ್ಟಿಗಳಿದ್ದಾವೆ. ಜಮೀನ್ದಾರಿ ನಿರ್ಮೂಲನೆ ಅಧಿನಿಯಮ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಭೂದಾನ ಚಳುವಳಿ ಅಂತ ಹೇಳ್ತಿದ್ದಾರೆ. ಭೂದಾನ ಚಳುವಳಿ ಅಂತ ಕೇಳಿದರೆ ಭೂರಹಿತ ಬೇಸಾಯಗಾರರಿಗೆ ಭೂಮಿಯ ಸ್ವಯಂ ದಾನ ಮಾಡೋದಂತ ಗೊತ್ತು. ಹಾಗಾದರೆ ಹಸಿರು ಕ್ರಾಂತಿ ಹೆಚ್ಚು ಉತ್ಪನ್ನದ ತಳಿಗಳೊಂದಿಗೆ ಕೃಷಿ ಉತ್ಪಾದಕತೆ ಉತ್ತೇಜಿಸಲು ಬಂದೈತೆ ಅಂತ ಗೊತ್ತು. ಪಂಚಾಯತ್ ರಾಜ್ ಏನು ಮಾಡಿದೆ ಅಂದರೆ ಗ್ರಾಮೀಣಾಭಿವೃದ್ಧಿ ಪ್ರದೇಶಗಳ ಸ್ಥಳೀಯ ಸ್ವಯಂ ಸರ್ಕಾರಗಳ ಬಗ್ಗೆ ಗೊತ್ತು. ಹಾಗಾದರೆ ಜಮೀನ್ದಾರಿ ನಿರ್ಮೂಲನಾ ಅಧಿನಿಯಮ ಏನು ಹೇಳ್ತದೆ ಅಂದರೆ ಗೇಣಿದಾರರ ನೇರವಾಗಿ ಭೂಮಿಯನ್ನು ವಿತರಿಸುವ ಮಧ್ಯವರ್ತಿ ಭೂ ಹಿಡುವಳಿದಾರರ ನಿರ್ಮೂಲನೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ 66ನೇದಕ್ಕೆ ಯಾವುದು ಆನ್ಸರ್ ಹಾಕತ್ತೀರಿ ಅಂತ ಕೇಳಿದರೆ ಸರ್ ಆನ್ಸರ್ 1 ಆಗುವಂಥದ್ದನ್ನು ನೋಡ್ತಾ ಇದ್ದೀವಿ. ಬನ್ನಿ 67ನೇ ಕ್ವಶನ್ಗೆ ಹೋಗೋಣ. ಈ ಕೆಳಗಿನ ಯಾವ ಈ ಸೇವೆಯನ್ನು ಸರ್ಕಾರದಿಂದ ವ್ಯವಹಾರಕ್ಕೆ ಅಂದರೆ ಗೌರ್ಮೆಂಟ್ ಟು ಬಿಸ್ನೆಸ್ ಬಳಸಲಾಗುತ್ತೆ ಅಂತ ಕೇಳಿದ್ರೆ ಆನ್ಸರ್ 67ಕ್ಕೂ 1 GST ಅಂತ ಹೇಳ್ತಾ ಇದ್ದೀವಿ. 68ನೇ ಪ್ರಶ್ನೆ ಹೋಗೋಣ ಗೆಳೆಯರೆ. ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ರಾಜ್ಯ ಪರಿಷತ್ತನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದು ಕರ್ನಾಟಕನೇ ಆಗಿರೋದು. 68(1). ಇನ್ನು ಡ್ಯಾಶ್ ಸಮರ್ಥ ಸಂವಹನ ಮತ್ತು ಮಾಹಿತಿ ಹಂಚಿಕೆಗಾಗಿ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳನ್ನು ಸಂಪರ್ಕಿಸುವ ನೆಟ್ವರ್ಕ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಯಾವುದ್ರಿ ಅಂತ ಕೇಳಿದ್ರೆ KSWAN 2009ರಲ್ಲಿ ಬಂದಿರೋದು ಗೊತ್ತಿದೆ. ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ ಆನ್ಸರ್ ಏನಾಗುತ್ತೆ ಅಂದರೆ 69(2) ಆಗುತ್ತದೆ. ಇನ್ನು 70ನೇ ಪ್ರಶ್ನೆ ನೋಡೋಣ. ಆನ್ಲೈನ್ನಲ್ಲಿ ಸಮೀಕ್ಷೆ ಮಾಡಲು ಮತ್ತು ಆನ್ಲೈನ್ನಲ್ಲಿ ಪ್ರಶ್ನೋತ್ತರ ನಡೆಸಲು ಈ ಕೆಳಗಿನ ಗೂಗಲ್ ಉತ್ಪನ್ನಗಳಲ್ಲಿ ಯಾವುದು ನಮಗೆ ಅನುಮತಿಸುತ್ತದೆ ಅಂತ ಕೇಳಿದ್ರೆ ಇದು ಗೂಗಲ್ ಫಾರ್ಮ್ ಉತ್ತರವನ್ನು ಆಗುತ್ತದೆ.
ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಗೆಳೆಯರೆ. ಇನ್ನು 71ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಮೆಲ್ವಿನ್ ಮತ್ತು ಲೂಯಿಸರ ವಯಸ್ಸುಗಳ ಅನುಪಾತದ ಬಗ್ಗೆ ಪ್ರಶ್ನೆ ಇರುವಂಥದ್ದು. ಈ ಅನುಪಾತ ಪ್ರಶ್ನೆಗೆ ಆನ್ಸರ್ ಬಂದಿರೋದು 3 ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ 72ನೇ ಪ್ರಶ್ನೆಗೆ ಇದು ಕೂಡ ಮೆಂಟಲ್ ಅಬಿಲಿಟಿ ಸಂಬಂಧಪಟ್ಟಿರೋದು. ಇದಕ್ಕೆ ಉತ್ತರ 4 ಗಂಟೆಗಳು ಬಂದಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕ್ರಿಕೆಟ್ ಪಂದ್ಯದ ಒಂದು ಮೆಂಟಲ್ ಅಬಿಲಿಟಿಗೆ ಆನ್ಸರ್ ಉತ್ತರ ಯಾವುದ್ರಿ ಅಂತ ಕೇಳಿದ್ರೆ 1 ಬಂದಿರೋದು ಕೂಡ ಕಾಣ್ತಾ ಇದ್ದೀವಿ. ಇನ್ನು 74ನೇ ಪ್ರಶ್ನೆಗೆ ಆನ್ಸರ್ ಯಾವುದ್ರಿ ಅಂತ ಕೇಳಿದ್ರೆ 80 ಕಿಲೋಮೀಟರ್ ಉತ್ತರ ಬಂದಿರೋದು. ಇನ್ನು 75ನೇ ಪ್ರಶ್ನೆಗೆ ಯಾವುದಕ್ಕೆ ಉತ್ತರ ಆಗಿದೆ ಅಂತ ಕೇಳಿದ್ರೆ ಇದು ಆನ್ಸರ್ 3 ಆಗಿರೋದು ಕೂಡ ನಮ್ಗೆ ಗೊತ್ತಿರಲಿ ಗೆಳೆಯರೆ. 76ನೇ ಪ್ರಶ್ನೆಗೆ ಯಾವುದಾಗಿದೆ ಅಂತ ಕೇಳಿದ್ರೆ ರೆಪೋ ದರ 76ನೇ ಪ್ರಶ್ನೆಗೆ ಆಗಿರೋದು ಯಾವುದು ಕೇಳಿದ್ರೆ 10 ನಿಮಿಷ 20 ಸೆಕೆಂಡ್ಗಳು ಆನ್ಸರ್ 1 ಆಗಿರೋದನ್ನು ನಮ್ಗೆ ಗೊತ್ತಿರಲಿ. ಬನ್ನಿ ಗೆಳೆಯರೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿರುವ 77ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಜಿಸ್ಯಾಟ್ 20 ಉಪಗ್ರಹದ ಪ್ರಾಥಮಿಕ ಉದ್ದೇಶ ಏನಂತ ಕೇಳಿದ್ರೆ ಇದು ಕಮ್ಯುನಿಕೇಷನ್ ಅಂತ ನಾವು ಹೇಳ್ತಾ ಇದ್ದೀವಿ ಗೆಳೆಯರೆ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಯಾವ ದೇಶವು ಸಾರ್ಕ್ನ ಸದಸ್ಯತ್ವವನ್ನು ಹೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾರ್ಕ್ನ ಸದಸ್ಯ ರಾಷ್ಟ್ರಗಳು 8, ಆದರೆ ಸ್ಥಾಪಕ ರಾಷ್ಟ್ರ ಅಫ್ಘಾನಿಸ್ತಾನ ಅಲ್ಲ, ಆದರೆ ಸಾರ್ಕಲ್ಲಿದೆ. ಪಕ್ಕಾ ಆನ್ಸರ್ ಏನಪ್ಪ ಅಂದ್ರೆ 78ಕ್ಕೆ ಚೀನಾ ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನು ಅದೇ ರೀತಿಯಾಗಿ 79ನೇ ಪ್ರಶ್ನೆಯನ್ನು ನೋಡೋಣ ಗೆಳೆಯರೆ. ಏನಪ್ಪ ಅಂದರೆ 2024ರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಈ ಚಾರ್ಟ್ ಬೇರರ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. 79ಕ್ಕೆ ಏನು ಅಂತ ಕೇಳಿದ್ರೆ 3 ಅಭಿನವ್ ಬಿಂದ್ರಾ ಇರೋದನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಿದೆ ಅಂದರೆ, ಮಹಿಳಾ ಈ FGM 2024ರ ಅಂತಾರಾಷ್ಟ್ರೀಯ ಶೂನ್ಯ ಸಹಿಷ್ಣುತೆಯ ದಿನದ ಥೀಮ್ ಏನು ಅಂತ ಕೇಳ್ತಿದ್ದಾರೆ. ಹಾಗಾದರೆ ಅವಳ ಧ್ವನಿ ಅವಳ ಭವಿಷ್ಯ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ 81ನೇ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ, ತಪ್ಪು ಗುಂಪಿನ ರಕ್ತವನ್ನು ಪಡೆದ ವ್ಯಕ್ತಿಯಲ್ಲಿ ಯಾವ ಪರಿಣಾಮ ಉಂಟಾಗುತ್ತೆ ಅಂತ ಕೇಳಿದ್ರೆ ಅದು ಕೆಂಪು ರಕ್ತಗಳನ್ನು, ಆಪ್ಷನ್ಸ್ 3 ಕೆಂಪು ರಕ್ತಗಳನ್ನು ಒಗ್ಗೂಡಿಸುತ್ತದೆ ಅಂತ ಹೇಳ್ತೀವಿ. 82ನೇ ಪ್ರಶ್ನೆಗೆ ರೆಪೋ ದರವನ್ನು ಪದವನ್ನು ಇದು ಉಲ್ಲೇಖಿಸುತ್ತೆ ಕೇಳ್ತಾರೆ. ಆಪ್ಷನ್ಸ್ 1 ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಸಾಲದ ಹಣದ ದರವಾಗಿದೆ ಅನ್ನುವಂಥದ್ದು ಆನ್ಸರ್ 1 ಆಗುತ್ತದೆ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂದರೆ, ಯಾವ ಜಲವಿದ್ಯುತ್ ಯೋಜನೆಗೆ ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಸ್ಥಾವರ ಅಂತ ಹೆಸರಿಡಲಾಗಿದೆ ಅಂತ ಕೇಳಿದರೆ ನಿಮಗೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಗೆ ಅವರನ್ನು ಹೆಸರಿಡಲಾಗಿದೆ. ಆದರೆ 84ನೇ ಪ್ರಶ್ನೆ ಈ ಹೇಳಿಕೆಯನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ಹಾಗಾದರೆ ಆ ಹೇಳಿಕೆ ಏನಪ್ಪ ಅಂದ್ರೆ, ಸ್ಥಾವರ ಮತ್ತು ಯಂತ್ರೋಪಕರಣಗಳಲ್ಲಿ 25 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಬಂಡವಾಳ ಹೂಡಿಕೆ ಹೊಂದಿರುವ ಕೈಗಾರಿಕೆಗಳನ್ನು ಅತಿ ಚಿಕ್ಕ ಕೈಗಾರಿಕೆಗಳು ಎಂದು ಕರೆಯಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ತಪ್ಪಾಗಿದೆ. ಅದು ಸ್ಥಾವರ ಮತ್ತು ಯಂತ್ರೋಪಕರಣಗಳಲ್ಲಿ 1 ಕೋಟಿ ರೂಗಳನ್ನು ಮೀರದ ಬಂಡವಾಳ ಹೂಡಿಕೆ ಹೊಂದಿರುವ ಕೈಗಾರಿಕೆಗಳನ್ನು ಸಣ್ಣ ಪ್ರಮಾಣದ ಕೈಗಾರಿಕೆ ಎಂದು ಕರೆಯಲಾಗಿದೆ. ಆತ್ಮೀಯಗಳೇ, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಈ MSME ಬಗ್ಗೆ ಸಂಪೂರ್ಣವಾಗಿ ನಾನು ಡಿಸ್ಕಷನ್ ಮಾಡಿದ್ದೀನಿ ಈ ಚಾರ್ಟ್ ಮುಖಾಂತರ. ಇದರ ಚಾಲೆಂಜಸ್ ಏನು, ಇದರ ಹಲವು ಇತ್ತೀಚೆಗೆ ಬಂದಂಥ ಯೋಜನೆಗಳೇನು, ಮೊಬೈಲ್ ಆ್ಯಪ್ಗಳು ಅಥವಾ ಪೋರ್ಟಲ್ಗಳೇನು, ಅದಕ್ಕೆ ಕ್ರೈಟೀರಿಯಾ ಏನು ಅನ್ನುವಂಥದ್ದನ್ನು ಕೂಡ ನಾನು ಎಲ್ಲ ಸವಿವರವಾಗಿ ಹಿಂದಿನ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ ಅಂತ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಪ್ರಶ್ನೆಗೆ ಏನಪ್ಪ ಅಂದರೆ 84ನೇದು ಮೇಲೆ ಯಾವುದು ಅಲ್ಲ ಅಂತ ಆನ್ಸರ್ ಆಗುತ್ತದೆ. ಬೇಕಂದರೆ ಈ ಸ್ಲೈಡನ್ನು ನೀವು ನೋಡಿ ಚೆಕ್ ಮಾಡಿ. ಇಲ್ಲಿ ಮೈಕ್ರೋ ಎಷ್ಟು ಹೇಳ್ತಾ ಇದೆ, ಈ ಮೈಕ್ರೋಗೆ ಈ ತಿನ್ನಿ ಇಂಡಸ್ಟ್ರಿ ಅಂತ ಕರೀತಾರೆ. ಇದನ್ನು ಕೂಡ ನೀವು ನೋಡ್ಕೋಬೋದು ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂದರೆ, ಪಟ್ಟಿ 1 ಮತ್ತು ಪಟ್ಟಿ 2 ಅಲ್ಲಿ ಮಾತಾಡ್ತಾ ಇದೆ. ಹಾಗಾದರೆ ಭದ್ರಾ ವನ್ಯಜೀವಿಧಾಮ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ಭದ್ರಾ ವನ್ಯಜೀವಿಧಾಮ ಶಿವಮೊಗ್ಗದಲ್ಲಿದೆ, ನೂಗು ಮೈಸೂರಲ್ಲಿದೆ, ಪುಷ್ಪಗಿರಿ ಕೊಡಗುದಲ್ಲಿದೆ, ಬಂಡೀಪುರ ಚಾಮರಾಜನಗರದಲ್ಲಿದೆ. ಹಾಗಾದರೆ ಇದಕ್ಕೆ ಆನ್ಸರ್ ಯಾವುದಾಗತ್ತೆ ಕೇಳಿದರೆ ಆನ್ಸರ್ 1 ಆಗುತ್ತದೆ. 85 1. ಹಾಗಾದರೆ ಬೆಡ್ತಿ ನದಿ ಇನ್ನೊಂದು ಹೆಸರು ಯಾವುದ್ರಿ ಅಂತ ಕೇಳಿದ್ರೆ ಗಂಗಾವಳಿ ಅಂತೇಳಿ ನಮ್ಗೆ ಗೊತ್ತಿರಲಿ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಕೆಳಗೆ ನೀಡಿದವುಗಳ 2 ಹೇಳಿಕೆಗಳಾಗಿದ್ದು ಒಂದನ್ನು ಸಮರ್ಥನೆಯೇ ಎಂದು ಮತ್ತೊಂದನ್ನು ಕಾರಣ ಅಂತ ಗುರುತಿಸಲಾಗುತ್ತದೆ. ಅವು ಹೇಳಿಕೆಗಳು ನೋಡೋಣ ಈಗ. ಸಂಭಾಜಿಕ ವೃತ್ತದ 5 ಉತ್ತರ ಮತ್ತು 5 ಡಿಗ್ರಿ ದಕ್ಷಿಣ ಅಕ್ಷಾಂಶದ ಒಳಭಾಗದಲ್ಲಿ ಕಂಡುಬರುವ ಪ್ರದೇಶಗಳು ವರ್ಷವಿಡೀ ಮಳೆಯನ್ನು ಪಡೆಯುತ್ತವೆ. ಹೌದು, ಇದು ಸರಿಯಾಗಿದೆ. ಕಾರಣ ನೋಡೋಣ. ಈ ಪ್ರದೇಶಗಳಲ್ಲಿ ಹೆಚ್ಚಿನ ಉಷ್ಣಾಂಶ ಮತ್ತು ಕಡಿಮೆ ತೇವಾಂಶ, ಕಡಿಮೆ ಅಲ್ಲ ಇದು, ಹೌದಾ, ಕಡಿಮೆ ತೇವಾಂಶದಿಂದಲ್ಲ ಹೆಚ್ಚು ತೇವಾಂಶ ಆಗಬೇಕು. ಸಂಜೆಯ ಸಮಯದಲ್ಲಿ ಪರಿಸರ ಕನ್ವೆನ್ಷನಲ್ ರೇನ್ಫಾಲ್ ಆಗೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಎ ಮಾತ್ರ ಸರಿಯಾಗಿದೆ, ಬಿ ತಪ್ಪಾಗಿದೆ. ಹಾಗಾದರೆ ಆನ್ಸರ್ ಎಲ್ಲಿದೆ ನೋಡ್ರಿ, ಅದಕ್ಕೆ 3ರಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈ ಟೆಕ್ಟೋನಿಕ್ ಭೂಕಂಪನಗಳಿಗೆ ಕಾರಣವೇನು ಅಂತ ಕೇಳ್ತಿದ್ದಾರೆ. ಇದು ಭೂಮಡಿಕೆ ಮತ್ತು ಸ್ಥಿರಭಂಗಗಳು ಏನಾಗಿರ್ತಾವೆ ರೀ, ಕಾರಣ ಆಗಿರುತ್ತವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂದರೆ, ಸಮರ್ಥನೆ ಕಾರಣಗಳೇ ಇದಾವೆ ಇಲ್ಲಿ. ಉತ್ತರ ಧ್ರುವ ಪ್ರದೇಶಗಳಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ
ದಾಖಲಾಗಿದೆ. ಕಡಿಮೆ ಅಂಟಾರ್ಟಿಕಾದಲ್ಲಿ ದಕ್ಷಿಣ ಧ್ರುವದಲ್ಲಿ ಬರುವಂಥ ಅಂಟಾರ್ಟಿಕಾದಲ್ಲಿ ಕಂಡಾಗಿದೆ. ಹಾಗಾಗಿ ಇದಕ್ಕೆ ಒಂದೇದು ಏನಪ್ಪ ಅಂದ್ರೆ ರಾಂಗ್ ಇದು. ಉತ್ತರ ಧ್ರುವ ಪ್ರದೇಶವು ಆರ್ಟಿಕ್ಸ್ ಮಹಾಸಾಗರನ ಸುತ್ತುವರೆದಿದೆ. ಹೌದು, ನಿಜ ಇದೆ ಆರ್ಟಿಕ್ ಅಂದರೆ. ಹಾಗಾದರೆ ಆನ್ಸರ್ ಏನಾಗಬೇಕು ರೀ? ಎ ತಪ್ಪಾಗಿದೆ, ಬಿ ಸರಿಯಾಗಿದೆ. 4 ಯಾವುದಕ್ಕೆ? 89ಗೆ. ಗೆಳೆಯರಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಈ ಕೆಳಗಿನ ವಿಟಮಿನ್ ಎ ಕೊರತೆ ಲಕ್ಷಣಗಳು ಯಾವುವು ಅಂತ ಕೇಳ್ತಾರೆ. ನಾವು ಆಲ್ರೆಡಿ ಈ ಸ್ಲೈಡನ್ನು ಸಂಪೂರ್ಣವಾಗಿ ನಾನು ಡಿಸ್ಕಷನ್ ಮಾಡಿದ್ದೀನಿ ಪ್ರೀವಿಯಸ್ಸಲ್ಲಿ ಕೂಡ. ಹಾಗಾದರೆ ನೀವು ಒಂದ್ಸಲ ಚೆಕ್ ಮಾಡ್ಕೋಬೋದು. ಹಾಗಾದರೆ ನಿಮಗೊಂದು ನೋಡಿರಿ, ಆಪ್ಷನ್ಸಲ್ಲಿ 3 ಏನು ಹೇಳ್ತಾಯಿದ್ರೆ ಬಂಜೇತನ ಬಗ್ಗೆ ಹೇಳ್ತಾರೆ. ಬಂಜೇತನ ವಿಟಮಿನ್ ಇ ಕೊರತೆಯಿಂದ ಬರುವಂಥದ್ದು. ಹಾಗಾದ್ರೆ ಆ ಆಪ್ಷನ್ಸಲ್ಲಿ ಸಿ ಇರಲೇಬಾರ್ದು ಅಂತ ಗೊತ್ತಾಯ್ತು. ಈಗ ಸಿ ಇಲ್ಲಿ ಇದೆ ನೋಡಿರಿ, 1ರಲ್ಲಿ, 2ರಲ್ಲಿ ಕೂಡ ಸಿ ಇದೆ, 3ರಲ್ಲಿ ಕೂಡ ಸಿ ಇದೆ. ಹಾಗಾದರೆ ಆಟೋಮೆಟಿಕ್ಲಿ ಆನ್ಸರ್ 4 ಆಗ್ತೈತಿ. ಟಿಕ್ಕಾಗಿ ಸುಮ್ಮನೆ ಬರಬೇಕು, ಉಳಿಕಿದ್ದು ರೈಟ್. 1-2 ಗೊತ್ತಿರಲಿಲ್ಲ ಅಂದರೂ ನೀವು ಆನ್ಸರ್ ಮಾಡಿ ಬರಬೇಕು. ಬನ್ನಿ ಗೆಳೆಯರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಏನು ಹೇಳ್ತಾ ಇದ್ದಾರೆ? ಉತ್ತರ ಅಂಟಾರ್ಟಿಕ್ ಸಾಗರಕ್ಕೆ ಸಂಬಂಧಿಸಿರುವ ಸಾಗರ ಪ್ರವಾಹಗಳನ್ನು ಗುರುತಿಸಿರಿ ಅಂತ ಹೇಳ್ತಿದ್ದಾರೆ. ಸಂಬಂಧಿಸದಿರುವ ಅಂತ ಹೇಳ್ತಿದ್ದಾರೆ ಅವರು. ಪಾಕ್ಲ್ಯಾಂಡ್ ಗೊತ್ತು ನಿಮಗೆ. ಪಾಕ್ಲ್ಯಾಂಡ್ ಎಲ್ಲಿದೆ ಅಂದರೆ ಈ ಒಂದು ಆಫ್ರಿಕಾ ಖಂಡದ ಒಂದು ಪಶ್ಚಿಮ ಭಾಗಕ್ಕೆ ಕಂಡು ಬರುವಂಥದ್ದನ್ನು ನೋಡ್ತಾ ಇದ್ದೀವಿ ನಾವು. ಅದಕ್ಕೆ ಇಲ್ಲೇನಪ್ಪ ಅಂದರೆ ಇಲ್ಲಿ ಅದ್ರ ಫುಲ್ ಡಿಟೇಲ್ ಕೂಡ ನಾನು ಏನು ಮಾಡಿದ್ದೀನಿ ಇಲ್ಲಿ ಕೊಟ್ಟಿರೋದನ್ನು ನೋಡ್ತಾ ಇದ್ದೀನಿ. ಈ ನಾರ್ವೆಯನ್ನು, ಕ್ಯಾನ್ರಿ, ಲೆಬ್ರೆ ಇವೆಲ್ಲ ಈ ಉತ್ತರ ಅಂಟಾರ್ಟಿಕದ ಶೀತ ಮರುಭೂಮಿಗಳಾಗಿದ್ದಾವೆ. ಹಾಗಾದರೆ ಪಾಕ್ಲ್ಯಾಂಡ್ ಅಲ್ಲ ಇದಕ್ಕೆ ಅಂತ ಗೊತ್ತು. ಸಂಬಂಧಿಸಿರೋದು ಉತ್ತರ ಯಾವುದು ಅಂದರೆ ಇದು ಆನ್ಸರ್ 1 ಆಗುತ್ತೆ. ಕ್ಯಾನ್ರಿ, ಇರ್ಮಿಂಗರ್, ಲ್ಯಾಬ್ರಡಾರ್ ಇವೆಲ್ಲ ಸಂಬಂಧಿಸಿದಾವೆ ಅಂತ ಹೇಳಬೇಕು. ಹಾಗಾದರೆ ಜನಸಂಖ್ಯೆ ಆವರ್ತನ ಎಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಜನಸಂಖ್ಯೆ ಆವರ್ತನ ಎಂದರೆ ಕೇಳಿದ್ರೆ ಜನನ ದರ ಮತ್ತು ಮರಣ ದರ ಪರಿಗಣಿಸುವ ಹಂತವನ್ನೇ ನಾವು ಜನಸಂಖ್ಯೆ ಆವರ್ತನ ಅಂತ ಕರೆಯೋದನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದ್ದಾರೆ ಪ್ರಶ್ನೆ ಅಂತ ಕೇಳಿದ್ರೆ, ಮಾನವನ ಅಗತ್ಯತೆ ಮತ್ತು ಮಾನವನ ಅಗತ್ಯತೆ ಮತ್ತು ಅವಶ್ಯಕತೆ ಪ್ರಬಲವಾಗಿದ್ದರೆ ಪರಿಸರದಿಂದ ಯಾವುದೇ ಅಡೆತಡೆ ಉಂಟಾದರೂ ಅವನ ಆರ್ಥಿಕ ಚಟುವಟಿಕೆಗಳು ನಿಲ್ಲುವುದಿಲ್ಲ ಎಂಬುದಕ್ಕೆ ಈ ಕೆಳಗಿನ ಯಾವುದು ಉತ್ತಮ ಉದಾಹರಣೆ ಕೇಳಿದರೆ ಇದು ಭಾಳ ತುಂಬ ಬ್ಯೂಟಿಫುಲ್ ಪ್ರಶ್ನೆ ಆಗಿರುವಂಥದ್ದು. ಆನ್ಸರ್ 1 ಏನಾಗ್ತದೆ, ಗಂಗಾ ಬ್ರಹ್ಮಪುತ್ರ ನದಿ ಮುಖಜ ಭೂಮಿ ಒಳಗೆ ಶನವನ್ನು ಬೆಳೀತಾರೆ. ಯಾಕಂದ್ರೆ ನೇಚರ್ ಎಷ್ಟೇ ಅದು ಇದನ್ನು ಮಾಡಿದರೂ ಕೂಡ ಇದಕ್ಕೆ ಆನ್ಸರ್ ಇದೇ ಆಗ್ತಾಯಿದೆ. ಇದು ChatGPTಯಲ್ಲಿ ಹೇಳಿರುವಂಥ ಉತ್ತರ ಕೂಡ ಆಗಿದೆ. ಭಾರತದ ಬಂದರುಗಳನ್ನು ಈ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಯಾವ ಹೇಳಿಕೆ ಸರಿಯಾಗಿದೆ? ಕಲ್ಕತ್ತಾ ಬಂದರು ಒಂದು ನದಿ ನಿರ್ಮಿತ ಬಂದರು ಅಂತೇಳಿ ನಾವು 1000 ಸಲ ಕೇಳೀವಿ. ಅದನ್ನು ನೀವು ಉಳ್ಕಿದ್ದು ಪಕ್ಕ ಹಿಡ್ಕೊಂಡು ಕುಂಡಿರ್ಬೇಕು ನೀವು. ಅಂದರೆ ಅದೇ ಉತ್ತರ ಆಗುತ್ತದೆ 94-1. ಹಾಗಾಗಿ ಉಳ್ಕಿದ್ದು ಯಾಕೆ ತಪ್ಪು? ವಿಶಾಖಪಟ್ಟಣ ಉಬ್ಬರವಿಳಿತ ಬಂದರು ಅಲ್ಲ, ಅದು ಅತ್ಯಂತ ಆಳವಾದ ಬಂದರು ಆಗಿದೆ. ನಿಮ್ಗೆ ಗೊತ್ತು, ಅದು ಗಂಗಾವರಂ ಬಂದರು ಕೂಡ ಅಂತ ಕರೀತಾರೆ. ಟಿಟಿಕೊರನ್ ಬಂದರು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ನಡುವೆ ಇದೆ. ಇಲ್ಲ, ಎನ್ನೂರು ಬಂದರು ಏನಿದೆ ಆಂಧ್ರ ಮತ್ತು ತಮಿಳುನಾಡು ಬಂದರು ಇದೆ, ಅದರ ಟಿಟಿಕೊರನ್ ಇಲ್ಲ ಅಂತ ಗೊತ್ತಿರಬೇಕು. ಈ ಮಂದ್ರಾ ಬಂದರು ಮಹಾರಾಷ್ಟ್ರದಲ್ಲಿ ಇದೆ ಅಂತ ಕೇಳ್ತಾರೆ. ಇದು ಅಲ್ಲ, ಗುಜರಾತ್ನಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಯಾವುದು ಗಂಗಾ ನದಿಯ ಉಪನದಿಯಾಗಿದೆ? ಗಂಗಾ ನದಿಯ ಉಪನದಿ ಯಾವುದಾಗಿದೆ ಅಂತ ಕೇಳಿದರೆ ಯಮುನಾ ನದಿನಾಗಿದೆ, ಕೋಶಿ ನದಿ ಆಗಿದೆ, ಗಂಡಕ್ ಆಗಿದೆ. ಹುಗ್ಲಿ ನದಿ ಅದರ ಟ್ರಿಬ್ಯೂಟರಿ, ಅಂದರೆ ಅದು 2 ಹೋಳಾಗಿ ಹೋಗುತ್ತದೆ. ನೀವು ಇಲ್ಲಿ ನೋಡಿರ್ಬೇಕು, ಗಂಡಕ್ ಇದೆ, ಕೋಶಿ ಇದೆ, ಯಮುನಾ ಅಂತೂ ನಿಮ್ಗೆ ಗೊತ್ತೇ ಇದೆ. ಅದೇ ರೀತಿಯಾಗಿ ಇಲ್ಲಿ ಹುಗ್ಲಿ ಕೂಡ ಕೊಟ್ಟಿದ್ದಾರೆ. ಆನ್ಸರ್ ಇದು ಏನಾಗ್ತೈತಪ್ಪ ಅಂದರೆ ಇದರ ಯಾವುದು ಆನ್ಸರ್ ನೀವು ಹಾಕಿದ್ರು ಕೂಡ ಉತ್ತರ ಸರಿಯಾಗೋದನ್ನು ನಾವು ನೋಡ್ತಾ ಇದ್ದೀವಿ. ನೀವು ಬೇಕಂದ್ರೆ ಚೆಕ್ ಮಾಡ್ಕೊಂಡು ನೋಡ್ಬೋದು ಗೆಳೆಯರೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 96 ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ 96ನೇ ಪ್ರಶ್ನೆ ಏನ್ರಿ ಅಂದ್ರೆ ಬನ್ನಿ ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ಕೆಳಗೆ ನೀಡಲಾದ ಸರಿಯಾದ ಸಂಕೇತಗಳನ್ನು ಆಯ್ಕೆ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ ಸರಿಯಾದ ಸಂಕೇತಗಳು ಅಂತ ಹೇಳ್ತಾರೆ. ನಿತ್ಯ ಹರಿದ್ವರ್ಣ ಕಾಡುಗಳು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಕಂಡುಬರುತ್ತವೆ. ಇವು ಪೂರ್ವ ಭಾಗದಾಗೂ ಕಂಡುಬರ್ತವೆ, ಪಶ್ಚಿಮ ಭಾಗವು ಅಂದರೆ 2 ಸ್ಲೈಡ್ಗಳಲ್ಲಿ ಕಂಡುಬರ್ತವೆ ಅವು. ಇದು ಬರೀ ಪೂರ್ವ ಭಾಗದಲ್ಲಿ ಮಾತ್ರ ಅಲ್ಲ. ಇಷ್ಟೇ ಡಿಫ್ರೆನ್ಸನ್ನು ಕೊಟ್ಟಿದ್ದಾರೆ ನೋಡಿರಿ ಅವರು. ಉಷ್ಣವಲಯದ ಎಲೆ ಉದುರುವ ಕಾಡುಗಳು ವಾರ್ಷಿಕವಾಗಿ 100-200 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಏನಾಗಿದೆ ಅಂತ ಕೇಳಿದ್ರೆ ಬಿ ಏನಾಗಿದೆ ರೀ? ಸರಿಯಾಗಿದೆ. ಹಾಗಾದರೆ ಎ ಏನಾಗಿದೆ ಕೇಳಿದ್ರೆ ಎ ತಪ್ಪಾಗಿರೋದನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ನೆಕ್ಸ್ಟ್ ಬನ್ನಿ. ಸಿ ಏನು ಹೇಳ್ತಾ ಇದ್ದಾರೆ? ಮ್ಯಾಂಗ್ರೋವ್ ಕಾಡುಗಳು ಭಾರತದ ಪಶ್ಚಿಮ ಮತ್ತು ಪೂರ್ವ ಕರಾವಳಿಯಲ್ಲಿ ಕಂಡುಬರುತ್ತವೆ. ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ ಫುಲ್ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ಯಾವ ರಾಜ್ಯದಲ್ಲಿ ಬರ್ತವೆ, ಅದಕ್ಕೆ ಬಂದಂಥ ಸಂಘಟನೆಗಳು ಏನು ಎಲ್ಲ ಡಿಸ್ಕಸನ್ನು ಆಲ್ರೆಡಿ ಮಾಡಿದ್ದೀವಿ ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ. ಮ್ಯಾಂಗ್ರೋವ್ ಕಾಡುಗಳು ಭಾರತದ ಪಶ್ಚಿಮ ಮತ್ತು ಪೂರ್ವ ಕರಾವಳಿಯಲ್ಲಿ ಕಂಡುಬರ್ತವೆ. ಇದು ನಿಜ ಆಗಿದೆ. ಹಿಮಾಲಯ ಪರ್ವತ ಪ್ರದೇಶಕ್ಕೆ ಹೋಲಿಸಿದರೆ ಪರ್ಯಾಪ್ರಸ್ಥ ಭೂಮಿ ಪ್ರದೇಶವು ಹೆಚ್ಚು ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಆನ್ಸರ್ ಏನಾಗಬೇಕು ರೀ ಅಂತ ಕೇಳಿದರೆ BCD ಆಗಬೇಕು. BCD 2ರಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಗೆಳೆಯರೆ. ಬನ್ನಿ ಗೆಳೆಯರೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿ, ಕರ್ನಾಟಕ ರಾಜ್ಯವು ತನ್ನ ಗಡಿಯನ್ನು ಎಷ್ಟು ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕವು ಎಷ್ಟು ರಾಜ್ಯಗಳಿಗೆ ಗಡಿ ಹೊಂದಿದೆ? 6 ಅಂತ ಹೇಳ್ತಾ ಇದ್ದೀವಿ. ಇದಕ್ಕೆ ಉತ್ತರ 6. ಯಾವ್ದು ರೀ? ಇಲ್ಲಿ ಮಹಾರಾಷ್ಟ್ರ ಬರುತ್ತದೆ, ಇಲ್ಲಿ ತೆಲಂಗಾಣ ಬರುತ್ತೆ, ಆಂಧ್ರ ಬರುತ್ತೆ, ತಮಿಳುನಾಡು ಬರುತ್ತೆ, ಕೇರಳ ಬರುತ್ತೆ. ಹಾಗಾದರೆ ಇದು ಗೋವಾ ಬರೋದನ್ನು ನೋಡ್ತಾ ಇದ್ದೀವಿ. ಒಟ್ಟು ಎಷ್ಟು 6 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿರೋದು ನೋಡ್ತಾ ಇದ್ದೀವಿ.
ಇನ್ನು 98ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. 98ನೇ ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ, ಕರ್ನಾಟಕ ಸಂಕ್ರಾಂತಿ ವೃತ್ತವು ಭಾರತದ ಈ ಕೆಳಗಂಡ ಯಾವ ರಾಜ್ಯಗಳ ಮೂಲಕ ಹಾದು ಹೋಗುವುದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಯಾವ ರಾಜ್ಯದ ಮೂಲಕ ಹಾದು ಹೋಗುವುದಿಲ್ಲ ಅಂತ ಕೇಳಿದರೆ ಇದು ಒಡಿಶಾದ ಮೂಲಕ ಹಾದು ಹೋಗುವುದಿಲ್ಲ. ಒಟ್ಟು 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ. 99ನೇ ಪ್ರಶ್ನೆ, ಈಗಾಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ? ತಪ್ಪಾಗಿರುವುದನ್ನು ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ನೋಡೋಣ ಬನ್ನಿ ಯಾವ ತಪ್ಪಾಗಿದೆ. ಭಾರತವು ರಾಜಸ್ಥಾನವು ಅತಿ ಹೆಚ್ಚು ಕಚ್ಚಾ ತೈಲ ಉತ್ಪಾದಿಸುವ ರಾಜ್ಯವಾಗಿದೆ. ಇದು ಏನಾಗಿದೆ ಅಂತ ಸರಿಯಾಗಿದೆ. ಇದು ಒರಿಸ್ಸಾ ರಾಜ್ಯವು ಕಚ್ಚಾ ತೈಲ ಉತ್ಪಾದಿಸುವ ಯಾವ ಸ್ಥಳಗಳನ್ನು ಹೊಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಯಾವುದೋ ಹೊಂದಿಲ್ಲ. ಇದು ಕೂಡ ಸರಿಯಾಗಿದೆ. ಸಾಗರ್ ಸಾಮ್ರಾಟ್ ಎಂಬುದು ಬಾಂಬೆ ಹೈನಲ್ಲಿರುವ ಕಚ್ಚಾ ತೈಲವನ್ನು ಹೊರತೆಗೆಯುವ ವೇದಿಕೆಯಾಗಿದೆ. ಇದು ಕೂಡ ಸರಿಯಾಗಿದೆ. ಅಸ್ಸಾಂ ಕಚ್ಚಾ ತೈಲ ಉತ್ಪಾದಿಸುವ ಅತ್ಯಂತ ಹಳೆಯ ರಾಜ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಸರಿಯಾಗಿದೆ. ಹಾಗಾದರೆ 4 ಸರಿಯಾಗಿದೆ, ತಪ್ಪು ಯಾವುದೂ ಆಗಿಲ್ಲ ಅಂತ ಹೇಳಿ ನಾನು ಗೂಗಲನ್ನು ಚೆಕ್ ಮಾಡಿ ಹೇಳ್ತಾ ಇರೋದು ನಿಮಗೆ. ಹಾಗಾದರೆ ನೀವು ಯಾವುದು ಉತ್ತರ ಇದು ಕೂಡ ಗ್ರೇಸ್ ಆಗೋ ಚಾನ್ಸಸ್ ಗೆಳೆಯರೆ ಇದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನು 100ನೇ ಪ್ರಶ್ನೆ ನೋಡೋಣ. ಏನು ಹೇಳ್ತಾ ಇದೆ ಅಂದರೆ, ಪ್ರತಿ ವರ್ಷ ಜುಲೈ 11ನೇ ದಿನಾಂಕವನ್ನು ಏನೆಂದು ಕರೆಯಲಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಈ ಜುಲೈ 11 ಏನು ಕರೀತಾರೆ ಅಂತ ಕೇಳಿದರೆ ವಿಶ್ವ ಜನಸಂಖ್ಯಾ ದಿನ ಅಂತ ಕರೀತಾರೆ ಗೆಳೆಯರೆ. ಇಲ್ಲಿವರೆಗೆ ಇದು ಪ್ರಶ್ನೆಗಳಿಗೆ ಮತ್ತು ಉತ್ತರಗಳು ಅತ್ಯಂತ ವಿಶ್ವಾಸಾರ್ಹವಾಗಿದ್ದಾವೆ. ನೀವು ಕೂಡ ಏನು ಮಾಡೋದಂದ್ರೆ ಕ್ಲಾಸ್ ಚೆಕ್ ಕೂಡ ಮಾಡ್ಕೋಬೋದು. ಇಲ್ಲಿವರೆಗೆ ನೀವು ಕ್ಲಾಸ್ ಕೇಳೋದಕ್ಕಾಗಿ ಧನ್ಯವಾದಗಳು. ತಮ್ಮೆಲ್ಲರಿಗೂ ಶುಭವಾಗಲಿ.